ಹಾಯ್ ಹಲೋ ವೆಲ್ಕಮ್ ಟು ಮೈ ಚಾನಲ್. ಈ ಒಂದು ಕತೆ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಸ್ವಲ್ಪನೂ ಮಿಸ್ ಮಾಡದೆ ನೋಡಿ. ನನ್ನ ಉಸಿರೇ ನೀನಾಗಿರುವಾಗ ಕಾಡುತ್ತಿದೆ ಅವನ ನೆನಪಿಂದು, ಮರೆಯಲಾರೆ ಅವನ ನಾನಿಂದು. ಗೋಗರಿಯುತ್ತಿದೆ ನನ್ನ ಮನಸ್ಸಿಂದು, ತಿಳಿಯದೆ ಹೋಯಿತು ಅವನಿಗೆ ಈ ನನ್ನ ಪ್ರೀತಿಯಿಂದ. ಒಂಟಿತನ ಕಾಡುತ್ತಿದೆ ಈ ನನ್ನ ಜೀವನದಲ್ಲಿ, ವಿರಹ ವೇದನೆ ಸುಳಿಯುತ್ತಿದೆ ಬಾಳಲ್ಲಿ. ಹೃದಯ ಬಡಿತ ನಿಂತಂತೆ ಅನುಭವ, ಕಣ್ಮುಚ್ಚಿ ತೆರೆದರೂ ಅವನದೇ ಪ್ರತಿಬಿಂಬ. ಉಸಿರಾಡುವ ಉಸಿರಲ್ಲೂ ಅವನದೇ ಧ್ಯಾನ. ಹೀಗಿದ್ದ ಮೇಲೆ ನಾ ಹೇಗೆ ಮರೆಯಲಿ ಅವನನ್ನು? ಅವನ ನೆನಪೇ ಕಾಡುತ್ತಿದೆಯಲ್ಲ ನನಗೆ. ಕವಿತೆಯ ಸಾಲು ಸಾಲನ್ನು ಗೀಚುತ್ತಿದ್ದ ರಚನಾಳ ಕಣ್ಣಲ್ಲಿ ನೀರು ಧಾರಾಕಾರವಾಗಿ ಸುರಿಯುತ್ತಿತ್ತು. ಕಣ್ಣೀರನ್ನು ಕೈಯಲ್ಲಿ ಒರೆಸುತ್ತಾ ಅವನನ್ನು ನೆನೆಯುತ್ತಾ ಕವಿತೆಯನ್ನು ಬರೆಯುತ್ತಿದ್ದಳು. ಯಾರೊಂದಿಗೂ ಹೇಳಿಕೊಳ್ಳಲಾಗದೆ ತನ್ನಲ್ಲಿಯೇ ನೋವನ್ನು ಬಚ್ಚಿಟ್ಟು ಅದನ್ನು ಕವಿತೆಯ ಮೂಲಕ ಹೊರಹಾಕಿದ್ದಳು. ಹೌದು, ನಾಳೆ ಅವನ ಮದುವೆ ಇದೆ. ನನಗೂ ಕರೆದಿದ್ದಾನೆ, ಹೋಗಬೇಕು. ಆದರೆ ಏನು ಮಾಡಲಿ? ನನ್ನ ಕಣ್ಣ ಮುಂದೆಯೇ ನಾನು ಪ್ರೀತಿಸಿದ ಹುಡುಗನಿಗೆ ಮದುವೆಯಾಗುತ್ತಿದೆ, ಅದು ಬೇರೆಯವಳ ಜೊತೆ. ಇಲ್ಲ ಇಲ್ಲ ಎಂದು ಜೋರಾಗಿ ಕಿರುಚುತ್ತಾ ರಚನಾ ಅಲ್ಲೇ ಸೋಫಾದ ಮೇಲೆ ಕುಸಿದು ಕುಳಿತಳು. ಇವಳ ಈ ರೋದನೆಗೆ ಕಾರಣ ಇಲ್ಲಿದೆ ನೋಡಿ. ಸರಿಸುಮಾರು 6 ತಿಂಗಳ ಹಿಂದೆ ನಡೆದ ಘಟನೆ. ಬೆಳಗ್ಗೆ 8:50 ಸಮಯ. ರಚನಾ ಬಿರುಸು ನಡಿಗೆಯಲ್ಲಿ ಕಚೇರಿ ಕಡೆಗೆ ದಾಪುಗಾಲು ಹಾಕುತ್ತಾ ನಡೆಯುತ್ತಿದ್ದಳು. ಇನ್ನು 5 ನಿಮಿಷ ಇದೆ, ಅಷ್ಟರಲ್ಲಿ ನಾನು ಆಫೀಸ್ ತಲುಪಬೇಕು. ಇಲ್ದಿದ್ರೆ ಆ ಹಿಟ್ಲರ್ ಬಾಸ್ ನನ್ನನ್ನು ಮನೆಗೆಯೇ ವಾಪಸ್ ಕಳುಹಿಸಿಬಿಡುತ್ತಾನೆ. ಕರುಣೆ ಇಲ್ಲದ ಲೋಪ ನನ್ನ ಮಗ. ಹೆಣ್ಮಕ್ಳು ಅಂದರೆ ಇವನ್ ಮನೆಯ ಆಳ ಅಂದ್ಕೊಂಡು ಬಿಟ್ಟಿದ್ದಾನೆ. ಯಾರ್ಯಾರಿಗೋ ಏನೇನೋ ಬಂದು ಸಾಯ್ತಾರೆ, ಆದರೆ ಇವನಿಗೆ ಮಾತ್ರ ಏನೂ ಕಾಯಿಲೆ ಬರುವುದೇ ಇಲ್ಲ ಎಂದು ಮನಸ್ಸಿನಲ್ಲೆಯೇ ಬೈಯುತ್ತಾ ಕೊನೆಗೂ ಆಫೀಸ್ ತಲುಪಿಯೇ ಬಿಟ್ಟಳು. ಗಡಿಯಾರದ ಮುಳ್ಳು 9:01 ತೋರಿಸುತ್ತಿತ್ತು. ಇವಳು ಆಫೀಸ್ ಒಳಗೆ ಕಾಲಿಟ್ಟಾಗ ಬಾಸ್ ಒಮ್ಮೆ ಗಡಿಯಾರ ನೋಡಿ ಅವಳ ಕಡೆ ದುರುಗುಟ್ಟಿ ನೋಡಿದಾಗ ಅವಳು ಬೇಗ ಬೇಗನೆ ತನ್ನ ಕ್ಯಾಬಿನ್ ಕಡೆ ನಡೆದಳು. 1 ನಿಮಿಷ ಲೇಟಾಗಿದ್ದಕ್ಕೆ 1 ಗಂಟೆ ಲೇಟಾದಂತೆ ದುರುಗುಟ್ಟು ನೋಡುತ್ತಾನೆ. ಸ್ಟುಪಿಡ್ ಬಾಸ್. ಏನೀ ಆಫೀಸ್ನ ಓನರ್ ಥರ ಪೋಸ್ಟ್ ಕೊಡ್ತಾನೆ. ಆಫ್ಟರ್ ಆಲ್ ಮ್ಯಾನೇಜರ್ ಇವನು. ಹೋಗಿ ಹೋಗಿ ಇವನ್ಗೆ ಹೆದರಬೇಕಾ ನಾನು? ಬಿ ಕೂಲ್ ರಚನಾ. ಇಲ್ಲಿ ನಿನಗೆ ನೀನೇ ಬಾಸ್, ಬೇಗ ಕೆಲಸ ಶುರು ಮಾಡು ಎಂದು ತನ್ನ ಮನಸ್ಸಲ್ಲೇ ಹೇಳಿಕೊಳ್ಳುತ್ತಾ ಕೆಲಸದಲ್ಲಿ ಮಗ್ನಳಾದಳು. ಮಧ್ಯಾಹ್ನ ಊಟದ ಸಮಯ. ಇನ್ನೇನು ಊಟ ಶುರು ಮಾಡಬೇಕು. ಅಷ್ಟರಲ್ಲಿ ಆಕೆ ಅವನು ಬರುವುದನ್ನು ಗಮನಿಸಿದಳು. ಅಯ್ಯೋ, ಇವನಪ್ಪ ಬಂದ ನೋಡು, ಅನಾಸಿನ್. ಹಾಯ್ ರಚನಾ, ಊಟ ಏನು ತಂದಿದ್ದೀರಾ ಇವತ್ತು? ನನಗೆ ಕೊಡಲ್ವಾ ಎಂದು ತುಂಟತನದಿಂದ ಸುಹಾಸ್ ರಚನಾಳನ್ನು ಕೇಳತೊಡಗಿದನು. ಹಾಂ, ಇವನೇ ನನ್ನ ಗಂಡ, ಇವನ್ಗೆ ಊಟ ಕೊಡಬೇಕಂತೆ. ಮನಸ್ಸಿನಲ್ಲಿಯೇ ಅವನಿಗೆ ಬೈದುಕೊಳ್ಳುತ್ತಾ ಚಿತ್ರಾನ್ನ ಇದೆ ತಗೊಳ್ಳಿ ಎಂದು ಒಲ್ಲದ ಮನಸ್ಸಿನಿಂದ ಹೇಳಿದಳು. ಅವಳು ಹೇಳುವುದೇ ತಡ ಅವನು ಅವಳ ಕೈಯಿಂದ ಟಿಫನ್ ಬಾಕ್ಸ್ ತಗೊಂಡು ಅದರಲ್ಲಿದ್ದ ಚಿತ್ರಾನ್ನ ತಿನ್ನತೊಡಗಿದನು. ಹಾಂ, ಬಕಾಸುರ ವಂಶದಲ್ಲಿ ಹುಟ್ಟಿರಬೇಕು. ನಾನೇ ಸುಮ್ಮನೆ ತಗೋ ಅಂದರೆ ಎಲ್ಲ ತಗೊಂಡು ತಿಂತ ಇದ್ದಾನೆ. ಅವನು ತಿನ್ನುತ್ತಿದ್ದನ್ನೇ ಗಮನಿಸುತ್ತಿದ್ದ ರಚನಾಳನ್ನು ನೋಡಿದ ಅವನು, ಅಯ್ಯೋ ಆ ತರಹ ನೋಡಬೇಡ್ರಿ, ದೃಷ್ಟಿಯಾಗುತ್ತೆ. ಸಾರಿ, ಚಿತ್ರಾನ್ನ ಚೆನ್ನಾಗಿತ್ತು, ಅದಕ್ಕೆ ತಿಂದೆ. ನಿಮಗೂ ಇದೆ ನೋಡಿ, ತಗೊಳ್ಳಿ. ಪಾಲಿಗೆ ಬಂದಿದ್ದು ಪಂಚಾಮೃತ ಅಂತ ರಚನಾ ತನ್ನ ಟಿಫಿನ್ ಬಾಕ್ಸಿನಲ್ಲಿ ಮಿಕ್ಕಿದ್ದ ಚಿತ್ರಾನ್ನ ತಿನ್ನತೊಡಗಿದಳು. ರೀ ರಚನಾ, ತುಂಬ ಥ್ಯಾಂಕ್ಸ್ ರೀ, ಬರ್ತೀನಿ. ಸುಹಾಸ್ ಹೋಗುತ್ತಿರುವುದನ್ನೇ ನೋಡುತ್ತಿದ್ದ ರಚನಾ, ಬಕಾಸುರ ನನಗೆ ಸ್ವಲ್ಪನೇ ಚಿತ್ರಾನ್ನ ಇಟ್ಟಿದ್ದಾನೆ ಎಂದು ಮನಸ್ಸಿನಲ್ಲೇ ಗೊಣಗತೊಡಗಿದಳು. ಸಾಯಂಕಾಲ 5 ಸಮಯ. ಎಲ್ಲರೂ ತಮ್ಮ ತಮ್ಮ ಕೆಲಸ ಮುಗಿಸಿ ಒಬ್ಬೊಬ್ಬರಾಗಿ ಮನೆಗೆ ಹೊರಡತೊಡಗಿದರು. ರಚನಾಳು ಅವಳ ಕೆಲಸ ಮುಗಿಸಿ ತನ್ನ ಹ್ಯಾಂಡ್ ಬ್ಯಾಗ್ ತಗೊಂಡು ಮೆಟ್ಟಿಲು ಇಳಿದು ಬರುತ್ತಿದ್ದಾಗ ಮತ್ತೆ ಅವಳಿಗೆ ಸುಹಾಸ್ ಎದುರಾದನು. ಅಯ್ಯೋ, ಈ ಅನಾಸಿನ್ ಯಾಕೆ ಎದುರಾದ್ನೋ? ರಚನಾ ತನ್ನ ಹಣೆಗೆ ಕೈ ಹೊತ್ತಿದ್ದನ್ನು ನೋಡಿದ ಸುಹಾಸ್, ಯಾಕ್ರಿ, ಏನಾಯ್ತು? ತಲೆನೋವಾ? ನೀನು ಎದುರು ಬಂದರೆ ತಲೆನೋವಾಗದೆ ಇನ್ನೇನಾಗುತ್ತೆ ಎಂದು ಮನಸ್ಸಿನಲ್ಲಿಯೇ ಗೊಣಗಿಕೊಳ್ಳುತ್ತಾ, ಹಾಂ, ಸ್ವಲ್ಪ ನೋವಿತ್ತು, ಇವಾಗ ಹೋಯ್ತು ಬಿಡಿ ಅಂದ ಹಾಗೆ ಫ್ರೀ ಇದ್ದೀರಾ? ಸುಹಾಸ್ ತುಂಟ ನುಡಿ ಕಂಡು ಕೋಪಗೊಂಡ ರಚನಾ, ಯಾಕೆ ಎಂದಳು. ಯಾಕೂ ಇಲ್ಲ, ನೀವು ಈ ತರಹ ಕೋಪಗೊಳ್ಳಬೇಡಿ. ಯಾಕೋ ನಿಮ್ಮನ್ನು ನೋಡಿದರೆ
ತುಂಬಾ ಮಾತನಾಡಬೇಕು ಅನಿಸುತ್ತೆ. ಮನಸ್ಸಿನಲ್ಲಿದ್ದುದನ್ನು ಹೇಳಿಕೊಳ್ಳಬೇಕು ಅನಿಸುತ್ತೆ. ಅದಕ್ಕೆ ಕೇಳಿದೆ, ಬೇಜಾರಾಗಬೇಡಿ. ಸುಹಾಸ್ನ ಮುಖ ಚಿಕ್ಕದಾದುದನ್ನು ಕಂಡು ಅವಳಿಗೆ ಅವನ ಮೇಲೆ ಕರುಣೆ ಉಂಟಾಗಿದ್ದು. ಅವಳೇ ಮತ್ತೆ ಮಾತು ಶುರು ಮಾಡಿದಳು. ಹಾಂ, ಫ್ರೀಯಾಗೇ ಇದ್ದೀನಿ, ಹೇಳಿ. ಏನಿಲ್ಲ, ಅದೇನೋ ಗೊತ್ತಿಲ್ಲ, ನಿಮ್ಮನ್ನು ನೋಡಿದರೆ ಏನೋ ಆತ್ಮೀಯ ಭಾವನೆ. ನೀವು ಬೇಜಾರು ಮಾಡಿಕೊಳ್ಳುವುದಿಲ್ಲ ಅಂದರೆ ಒಂದು ಮಾತು. ಹಾಂ ಹೇಳಿ, ನಾನೇನು ಬೇಜಾರು ಮಾಡಿಕೊಳ್ಳಲ್ಲ. ಮತ್ತೆ ಬನ್ನಿ, ಕಾಫಿ ಕುಡಿಯುತ್ತಾ ಮಾತಾಡೋಣ. ಇಬ್ಬರು ಕಾಫಿ ಶಾಪಲ್ಲಿ ಕಾಫಿ ಕುಡಿಯುತ್ತಾ ಮಾತಾಡತೊಡಗಿದರು. ಮತ್ತೆ ಹೇಳಿ, ನೀವು ನಿಮ್ಮ ಮನೆ ಬಗ್ಗೆ? ರಚನಾಳ ಮಾತು ಕೇಳಿದ ಸುಹಾಸ್ನ ಕಣ್ಣಾಳಿಗಳು ತುಂಬಿ ಬಂದವು. ಯಾಕೆ, ಏನಾಯ್ತು? ನಾನೇನಾದರೂ ತಪ್ಪಾಗಿ ಕೇಳಿದ್ನಾ? ಇಲ್ಲ, ನೀವು ಸರಿಯಾಗಿ ಕೇಳಿದ್ರಿ. ಆದರೆ ಏನು ಅಂತ ಹೇಳಿ. ನಾನೊಬ್ಬ ಅನಾಥ ಅಂತ ಹೇಳಲ್ಲ. ಹೌದು, ನಾನೊಬ್ಬ ಅನಾಥನೇ. ನನಗೆ ನನ್ನವರು ಅಂತ ಯಾರೂ ಇಲ್ಲ. ಅನಾಥಾಶ್ರಮದಲ್ಲಿರುವವರೆಲ್ಲರೂ ನನ್ನವರು ಅಂತ ಮಾತ್ರ ಹೇಳಬಲ್ಲೆ. ಸುಹಾಸ್ನ ಮಾತು ಕೇಳಿ ರಚನಾಳಿಗೆ ತುಂಬಾ ನೋವಾಯಿತು. ಇಷ್ಟು ದಿನ ಅವನನ್ನು ಅನಾಥಿನಂತ ಅಂದುಕೊಂಡಿದ್ದಕ್ಕೆ ಅವಳ ಮೇಲೆ ಅವಳಿಗೆ ಬೇಸರವಾಯಿತು. ಅಯ್ಯೋ, ನೀವು ಅಳಬಾರ್ದು, ಕಣ್ಣೀರೊರೆಸಿಕೊಳ್ಳಿ. ನಿಮಗೆ ಯಾರೂ ಇಲ್ಲ ಅಂತ ಯಾರಂದ್ರು? ನಾನಿಲ್ವಾ? ಇವತ್ತಿನಿಂದ ನಿಮ್ಮ ಜೊತೆ ನಾನಿರುತ್ತೀನಿ. ನನ್ನ ಜೊತೆ ಫ್ರೆಂಡ್ಶಿಪ್ ಮಾಡುತ್ತೀರಾ? ರಚನಾ ಫ್ರೆಂಡ್ಶಿಪ್ಗಾಗಿ ಕೈ ಚಾಚಿದಾಗ ಸುಹಾಸ್ ಖುಷಿಯಿಂದ ಅವಳ ಕೈ ಕುಲುಕಿ ಹ್ಞೂ ಅಂದನು. ನಿಮ್ಮ ಒಳ್ಳೆತನ ನೋಡಿನೇ ನನಗೆ ನಿಮ್ಮ ಜೊತೆ ಮಾತಾಡಬೇಕು ಅನಿಸುತ್ತಿತ್ತು. ನನ್ನ ಲೆಕ್ಕಾಚಾರ ಯಾವತ್ತೂ ಸುಳ್ಳಾಗಿಲ್ಲ. ಆಯಿತು ಬಿಡಿ, ಇನ್ಮೇಲೆ ದಿನಾಲೂ ಮಾತನಾಡುವಿರಂತೆ. ಇವಾಗ ಕಾಫಿ ಕುಡೀರಿ. ರಚನಾ ಪರ್ಸಿನಲ್ಲಿದ್ದ ದುಡ್ಡು ತೆಗೆದು ವೇಟರಿಗೆ ನೀಡಬೇಕೆನ್ನುವಷ್ಟರಲ್ಲಿ ಸುಹಾಸ್ ಅವಳನ್ನು ತಡೆದು, ಅರೆ, ನಾನಿರಬೇಕಾದ್ರೆ ನೀವ್ಯಾಕೆ ಕೊಡುತ್ತೀರಾ? ಇವತ್ತು ನನಗೆ ತುಂಬ ಖುಷಿಯಾದ ದಿನ, ನಾನೇ ಕೊಡುತ್ತೀನಿ. ಓಕೆ, ನೀವೇ ಕೊಡಿ. ಇಬ್ಬರು ಕಾಫಿ ಶಾಪಿನಿಂದ ಹೊರನಡೆದು ಬರಬೇಕಾದರೆ ಇನ್ನೇನು ಬೈಕಿನವನು ರಚನಾಳಿಗೆ ಡಿಕ್ಕಿ ಹೊಡೆಯಬೇಕು. ಅಷ್ಟರಲ್ಲಿ ಸುಹಾಸ್ ಅವಳನ್ನು ಬದಗೆ ಎಳೆದು ಬಿಟ್ಟನು. ಎಳೆದ ರಭಸಕ್ಕೆ ಇಬ್ಬರು ಒಬ್ಬರ ಮೇಲೊಬ್ಬರು ನೆಲದ ಮೇಲೆ ಬಿದ್ದು ಬಿಟ್ಟರು. ಇಬ್ಬರ ನೋಟಗಳು ಸೇರಿದಾಗ ಅವಳಿಗೆ ಕಸಿವಿಸಿಯಾಗಿ ತಡಪಡನೆ ಎದ್ದು ನಿಂತಳು. ಅವನು ಇನ್ನೇನು ಹೇಳಬೇಕು ಅಷ್ಟರಲ್ಲಿ ಅವಳು ತನ್ನ ಕೈ ನೀಡಿ ಅವನಿಗೆ ಎದ್ದು ನಿಲ್ಲಲು ಸಹಾಯ ಮಾಡಿದಳು. ಅವನ ಕೈ ಹಿಡಿದು, ನಿಮಗೆ ಏಟಾಗಿಲ್ಲ ತಾನೇ? ಇಲ್ಲ, ನನಗೆ ಏನಾಗಿಲ್ಲ. ನಿಮಗೇನಾದರೂ ಏಟಾಯ್ತಾ? ಸ್ವಲ್ಪ ಯಾಮಾರಿದ್ರೂ ಬೈಕ್ ಅವನು ನಿಮ್ಮ ಮೇಲೆ ಬಂದ್ಬಿಡುತ್ತಿದ್ದ. ಅದಕ್ಕೆ ನಿಮ್ಮ ಕೈ ಹಿಡಿದು ಹೇಳಿದೆ. ನೀವೇನಾದರೂ ನನ್ನ ಕಾಪಾಡಿಲ್ಲ ಅಂದರೆ ಇವತ್ತು ನನಗೆ ತುಂಬಾ ಏಟಾಗುತ್ತಿತ್ತು. ತುಂಬ ಥ್ಯಾಂಕ್ಸ್, ನನ್ನ ಜೀವ ಕಾಪಾಡಿದ್ದಕ್ಕೆ. ನಾನು ಯಾವತ್ತಿದ್ದರೂ ನಿಮಗೆ ಚಿರಋಣಿ. ನಿಮ್ಮನ್ನು ಕಾಪಾಡುವುದು ನನ್ನ ಭಾಗ್ಯ. ಫ್ರೆಂಡ್ಸ್ ಅಂದ ಮೇಲೆ ಥ್ಯಾಂಕ್ಸ್ ಎಲ್ಲಿಂದ ಬಂತು? ಓಕೆ, ಅದೆಲ್ಲ ಬಿಡಿ. ನಿಮಗೆ ಎಲ್ಲಿ ಹೋಗಬೇಕು ಹೇಳಿ, ಅಲ್ಲಿಗೆ ನಿಮ್ಮನ್ನು ಡ್ರಾಪ್ ಮಾಡುತ್ತೇನೆ. ಈ ಬಡವನ ಹತ್ತಿರ ಈ ಮೋಟಾರ್ ಬೈಕ್ ಇದೆ, ಬರುತ್ತೀರಾ ತಾನೇ? ಅಯ್ಯೋ ಬೇಡ ಬೇಡ, ನಾನು ಹುಡುಗನ ಹತ್ತಿರ ಡ್ರಾಪ್ ತಗೊಂಡ್ರೆ ಅಪ್ಪ ಬೈತಾರೆ. ದಯವಿಟ್ಟು ಕ್ಷಮಿಸಿ ನನ್ನ. ಆಮೇಲೆ ಇನ್ನೊಂದು ಮಾತು, ನಾನು ಬಡವಳೆ. ಇನ್ನೊಂದು ದಿನ ನಿಮ್ಮ ಬೈಕಲ್ಲಿ ಖಂಡಿತ ಬರುತ್ತೀನಿ, ಓಕೆನಾ? ಓಕೆ, ನಾಳೆ ಆಫೀಸ್ನಲ್ಲಿ ಸಿಗೋಣ. ಬಾಯ್ ರಚನಾ. ಬೈಕ್ ಸ್ಟಾರ್ಟ್ ಮಾಡಿದ ಸುಹಾಸ್ ಅವಳ ಕಡೆ ತುಂಟ ನೋಟ ಬೀರಿ ಅಲ್ಲಿಂದ ಹೊರಟು ಹೋದನು. ಅವನ ಆ ತುಂಟ ನೋಟ ಅವಳ ಮನಸ್ಸನ್ನು ಪುಳಕಿತಗೊಳಿಸಿತು. ತನ್ನ ತಲೆಗೆ ಕೈಯಿಂದ ಮೆತ್ತಗೆ ಹೊಡೆದು ಕಂಟ್ರೋಲ್ ರಚನಾ ಅಂತ ಹೇಳಿ ತನ್ನ ಮೊಬೈಲ್ ತೆಗೆದು ಡ್ರೈವರ್ಗೆ ಕರೆ ಮಾಡಿ ಕಾರು ತರಿಸಿಕೊಂಡು ಮನೆ ಕಡೆ ಹೊರಟಳು. ಆಂಜನೇಯ ಮತ್ತು ನೀಲಾವತಿಯವರ ಒಬ್ಬಳೆ ಮಗಳು ಈ ರಚನಾ. ಆಂಜನೇಯರವರು ದೊಡ್ಡ ಬಿಸ್ನೆಸ್ ಮ್ಯಾನ್. ಅವರ ಕಂಪನಿಯಲ್ಲಿಯೇ ಈ ರಚನಾ ಕೆಲಸ ಮಾಡುವುದು. ಅಪ್ಪನ ಸ್ವಂತ ಕಂಪನಿಯಲ್ಲಿ ಬಾಕಿ ಕೆಲಸದವರ ತರಹ ಇವಳು ಕೂಡ ಕೆಲಸ ಮಾಡುತ್ತಾಳೆ. ಇವಳಿಗೆ ಆಡಂಬರ ಜೀವನ ಇಷ್ಟವಿಲ್ಲ. ಅದಕ್ಕಾಗಿ ಅಪ್ಪನಲ್ಲಿ ಅಷ್ಟೊಂದು ಆಸ್ತಿ ಇದ್ದರೂ ಯಾರಿಗೂ ತಾನು ಆಂಜನೇಯರವರ ಮಗಳು ಅಂತ ಹೇಳಿಕೊಳ್ಳದೆ ಅದೇ ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದಾಳೆ. ಮಗಳ ನಿರ್ಧಾರಕ್ಕೆ ಅಪ್ಪ ಫುಲ್ ಸಪೋರ್ಟಿವ್. ಮಗಳ ಮೇಲೆ ಅತೀವ ಮಮತೆಯಿಂದ ಆಫೀಸ್ನಲ್ಲಿ ಇವಳೇ ನನ್ನ ಮಗಳು ಅಂತ ಯಾರತ್ರನೂ ಹೇಳಿಕೊಂಡಿಲ್ಲ. ಮಗಳು ಏನು ಹೇಳುತ್ತಾಳೆ ಅದೇ ಅಪ್ಪನಿಗೆ ವೇದವಾಕ್ಯ. ಮಗಳು ಆಫೀಸ್ನಲ್ಲಿ ಬೇರೆ ಸ್ಟಾಫ್ ತರಹ ಕೆಲಸ ಮಾಡುವುದನ್ನು ನೋಡಿದಾಗ ಅಪ್ಪನ ಕರಳು ಚುರುಕ್ಕೆಂದರೂ ಅದರಿಂದ ಮಗಳಿಗೆ ಸಂತೋಷವಾಗುವುದಾದರೆ
ನಾನು ಅದಕ್ಕೂ ಸೈ ಎಂದು ತನ್ನಲ್ಲಿ ಸಮಾಧಾನ ಪಟ್ಟುಕೊಳ್ಳುತ್ತಿದ್ದರು. ರಚನಾನೂ ಅಷ್ಟೇ ತಮ್ಮ ಕಂಪನಿ ಮಾಲೀಕರ ಮಗಳಂತೆ ಗೊತ್ತಾಗಬಾರದೆಂದು ಆಫೀಸ್ನಿಂದ ತುಸು ದೂರದಲ್ಲಿ ಕಾರು ನಿಲ್ಲಿಸಿ ಅಲ್ಲಿಂದ ನಡೆದುಕೊಂಡು ಬರುತ್ತಿದ್ದಳು. ಆಕೆ ಯಾರು ಅಂತ ಇದುವರೆಗೂ ಆಫೀಸ್ನಲ್ಲಿ ಯಾರಿಗೂ ಗೊತ್ತಾಗಲೇ ಇಲ್ಲ. ಎಲ್ಲರಂತೆ ಅವಳು ಕೂಡ ಆಫೀಸ್ ಸ್ಟಾಪ್ ಅಂತ ಅಂದುಕೊಂಡಿದ್ದರು. ಮನೆಗೆ ಲೇಟಾಗಿ ಬಂದ ಮಗಳನ್ನು ತಾಯಿ ತರಾಟೆಗೆ ತೆಗೆದುಕೊಂಡರು. ಯಾಕೆ ಇಸ್ಲೇಟು? ದಿನಾಲು 5:30ಕ್ಕೆ ಮನೆಗೆ ಬರುತ್ತಿದ್ದೆ ಅಲ್ವಾ? ಇವತ್ತು 7 ಗಂಟೆಗೆ ಮನೆಗೆ ಬರ್ತಾ ಇದೀಯಾ? ಎಲ್ಲೋಗಿದ್ದೆ ಇಷ್ಟೊತ್ತು? ಅಮ್ಮ, ಅದು ಏನು ಅದು ಅಂತ ರಾಗ ಎಳೆಯುತ್ತಿದ್ದೀಯಾ? ಹೆಂಡತಿ ಇನ್ನೇನು ಮಗಳಿಗೆ ಜಾಸ್ತಿ ಬಯ್ಯಬೇಕು. ಅಷ್ಟರಲ್ಲಿ ಹೆಂಡತಿ ಮಾತನ್ನು ಅರ್ಧಕ್ಕೆ ತುಂಡರಿಸಿದ ಆಂಜನೇಯರವರು, ಯಾಕೆ ನನ್ನ ಮಗಳನ್ನ ಗೋಳೊಯ್ತಾ ಇದ್ದೀಯಾ? ಅವಳೇನು ದಿನಾಲೂ ಲೇಟಾಗಿ ಬರ್ತಾಳ? ಫ್ರೆಂಡ್ಸ್ ಜೊತೆ ಏನಾದರೂ ಹೋಗಿರಬೇಕು. ಹೋಗ್ಲಿ ಬಿಡೆ, ಅದಕ್ಕ್ಯಾಕೆ ಇಷ್ಟೊಂದು ಬೈತಾ ಇದೀಯಾ? ಹೌದು ರೀ, ನನಗೆ ಏನೂ ಕೆಲಸ ಇಲ್ಲ ನೋಡಿ, ಅದಕ್ಕೆ ಬೈತಾ ಇದ್ದೀನಿ. ಮಗಳ ಮೇಲಿನ ಕಾಳಜಿಗೆ ಇಷ್ಟೊಂದು ಕೇರ್ ಮಾಡ್ತಾ ಇದ್ದೀನಿ. ಅವಳು ಇಷ್ಟೊಂದು ಸಲಿಗೆಯಿಂದಿರಲು ನೀವೇ ಕಾರಣ. ತಲೆ ಮೇಲೆ ಹತ್ತಿ ಕೂರಿಸಿದ್ದೀರಾ. ಮುಂದೊಂದು ದಿನ ಇದರ ಪರಿಣಾಮ ನಿಮಗೇನೆ ಗೊತ್ತಾಗುತ್ತೆ. ಹೆಂಡತಿ ಒಂದೇ ಉಸಿರಲ್ಲಿ ಇಷ್ಟೊಂದು ಬೈದು ಬಿರಬಿರನೆ ಬೆಡ್ರೂಮಿನ ಕಡೆಗೆ ಹೋದಾಗ ಆಂಜನೇಯರವರು ಮುಗಳ್ನಕ್ಕು ಮಗಳ ಹತ್ತಿರ ಬಂದು, ಯಾಕೆ ಮಗಳೇ ಇಷ್ಟೊಂದು ಲೇಟು? ಅಪ್ಪ, ಅದೇ ನಮ್ಮ ಆಫೀಸ್ನಲ್ಲಿ ಸುಹಾಸ್ ಇದ್ದಾನಲ್ಲ, ಅವನ ಜೊತೆ ಕಾಫಿ ಶಾಪ್ಗೆ ಹೋಗಿದ್ದೆ. ಓ ಹೌದಾ, ತುಂಬ ಒಳ್ಳೆಯ ಹುಡುಗ. ಪರವಾಗಿಲ್ಲ ಬಿಡು, ನನ್ನ ಮಗಳ ಮೇಲೆ ನನಗೆ ಸಂಪೂರ್ಣ ನಂಬಿಕೆ ಇದೆ. ಹೋಗು, ಫ್ರೆಶ್ ಆಗಿ ರೆಸ್ಟ್ ತಗೋ. ದಿನಗಳು ಉರುಳಿದವು, ತಿಂಗಳುಗಳು ಉರುಳಿದವು. ಇಬ್ಬರು ತುಂಬ ಆತ್ಮೀಯ ಸ್ನೇಹಿತರಾದರು. ಇವರಿಬ್ಬರು ಜೊತೆಗಿದ್ದಾಗ ಸ್ನೇಹಿತರು, ಆದರೆ ಒಬ್ಬೊಬ್ಬರು ಇದ್ದಾಗ ಪ್ರೇಮಿಗಳಾಗಿ ಬಿಡುತ್ತಿದ್ದರು. ಅವಳಿಗೆ ಅವನನ್ನು ಕಂಡರೆ ತುಂಬ ಪ್ರೀತಿ, ಅವನಿಗೂ ಅಷ್ಟೇ ಅವಳನ್ನು ಕಂಡರೆ ಅಪಾರ ಪ್ರೀತಿ. ಇಬ್ಬರು ಒಬ್ಬರನ್ನೊಬ್ಬರು ಇಷ್ಟಪಡುತ್ತಿದ್ದರು, ಆದರೆ ಯಾವತ್ತೂ ಹೇಳಿಕೊಂಡಿಲ್ಲ. ಇಬ್ಬರಿಗೂ ಹೇಳಿಕೊಳ್ಳಲಿಕ್ಕೆ ಹಿಂಜರಿಕೆ. ಎಲ್ಲಿ ಫ್ರೆಂಡ್ಶಿಪ್ ಹಾಳಾಗುತ್ತೋ ಅಂತ ಭಯ. ಅದಕ್ಕೋಸ್ಕರ ತಮ್ಮ ಪ್ರೀತಿಯನ್ನು ತಮ್ಮೊಳಗೇನೆ ಬಚ್ಚಿಟ್ಟಿದ್ದರು. ಅಂದು ಭಾನುವಾರ ರಜಾ ದಿನವಾಗಿದ್ದರಿಂದ ಲೇಟಾಗಿ ಎದ್ದ ರಚನಾ ಫ್ರೆಶ್ ಅಪ್ ಆಗಿ ಕನ್ನಡಿ ಮುಂದೆ ನಿಂತುಕೊಂಡಳು. ತನ್ನ ಸೌಂದರ್ಯವನ್ನು ಕನ್ನಡಿಯಲ್ಲಿ ನೋಡಿ, ಹೇ ರಚನಾ, ನೀನು ಯಾರಿಗೇನೂ ಕಮ್ಮಿ ಇಲ್ಲ. ನೋಡಕ್ಕೆ ಐಶ್ವರ್ಯ ತರಹ ಇಲ್ಲದಿದ್ದರೂ ಅವಳಿಗಿಂತ ಯಾವುದರಲ್ಲೂ ಕಮ್ಮಿ ಇಲ್ಲ. ಆ ತರಹ ಇದ್ದೀಯಾ. ಒಮ್ಮೆ ನೋಡಿದರೆ ಇನ್ನೊಮ್ಮೆ ನೋಡುವ ಸೌಂದರ್ಯ. ನಿನ್ನನ್ನು ಬೇಡ ಅನ್ನುವವರುಂಟೆ. ಹೌದು, ನಾಳೆನೇ ಹೋಗಿ ಅವನಿಗೆ ಪ್ರಪೋಸ್ ಮಾಡಬೇಕು. ಇನ್ನು ನನ್ನ ಕೈಯಲ್ಲಿ ಈ ಪ್ರೀತಿ ಮುಚ್ಚಿಡಕ್ಕೆ ಆಗೋದಿಲ್ಲ ಎಂದು ತಂತಾನೆ ಮಾತಾಡತೊಡಗಿದಳು. ಅಯ್ಯೋ ಪೆದ್ದಿ, ಈ ತರಹ ಎಲ್ಲ ಒಬ್ಬಳೇ ಮಾತಾಡುತ್ತಿದ್ದರೆ ನಿನ್ನನ್ನು ಹುಚ್ಚಿ ಅಂದ್ಕೊಂಡ್ಬಿಡುತ್ತಾರೆ. ಇನ್ಮುಂದೆ ಆ ತರಹ ಮಾತಾಡಬೇಡ ಆಯ್ತಾ? ತನ್ನ ಎಡಗೈಯಿಂದ ತಲೆ ಹಿಂದೆ ಮೆತ್ತಗೆ ಹೊಡೆದ ರಚನಾ ತಿಂಡಿಗಾಗಿ ಡೈನಿಂಗ್ ಹಾಲ್ ಹತ್ತಿರ ಬಂದಳು. ಅಡುಗೆ ಭಟ್ಟ ತಿಂಡಿ ತಂದು ರಚನಾಳ ಪಕ್ಕ ಇಟ್ಟಾಗ ಸಿಟ್ಟುಗೊಂಡ ಆಕೆ, ನಿನಗೆ ಎಷ್ಟು ಸಲ ಹೇಳಿದ್ದೀನಿ ನೀನು ಮಾಡಿದ ಅಡುಗೆ ನನಗೆ ತರಬೇಡ ಅಂತ? ಮತ್ತ್ಯಾಕೆ ಮಾಡಿದ್ದನ್ನೇ ಮಾಡುತ್ತೀಯಾ? ರಚನಾಳ ಕೂಗಾಟಕ್ಕೆ ಅಡುಗೆ ಮನೆಯಿಂದ ಹೊರಬಂದ ಆಕೆಯ ತಾಯಿ, ಯಾಕೆ ಕೂಗಾಡ್ತೀಯಾ? ಆ ತಿಂಡಿ ನಾನೇ ಮಾಡಿದ್ದು, ಅವನಿಗೆ ತಗೊಂಡು ಹೋಗೋಕ್ಕೆ ನಾನೇ ಹೇಳಿದ್ದು. ನನಗೆ ಗೊತ್ತಿಲ್ವಾ ನಿನಗೆ ನನ್ನ ಕೈ ಅಡುಗೆ ಬಿಟ್ಟು ಬೇರೆಯವರ ಕೈ ಅಡುಗೆ ಇಷ್ಟ ಆಗಲ್ಲ ಅಂತ? ಹೌದಾ ಮಮ್ಮಿ, ಸಾರಿ. ಇನ್ಮುಂದೆ ಈ ತರಹ ಕೂಗಾಡಲ್ಲ, ಓಕೆನಾ? ತಿಂಡಿ ತಿನ್ನುತ್ತಿದ್ದ ರಚನಾಳ ಪಕ್ಕ ಅವಳ ಅಪ್ಪ ಬಂದು ಕೂತು, ಏನ್ ಮಗಳೇ, ಇವತ್ತು ಎಲ್ಲಿ ಪಯಣ? ಡ್ಯಾಡಿ, ಮೊದಲು ನೀವು ತಿಂಡಿ ತಿನ್ನಿ, ಆಮೇಲೆ ಹೇಳುತ್ತೇನೆ. ತಿಂಡಿ ತಿನ್ನುತ್ತಿದ್ದಂತೆ ಇಬ್ಬರು ಮಾತಿಗಿಳಿದರು. ಡ್ಯಾಡಿ, ಇವತ್ತು ನಿಮ್ಮೆಲ್ಲ ಪ್ರೋಗ್ರಾಮ್ಸ್ ಕ್ಯಾನ್ಸಲ್. ನಾವಿವತ್ತು ಶಾಪಿಂಗ್ ಹೋಗೋಣ. ಮಮ್ಮಿ, ನೀನು ಬರುತ್ತೀಯಾ ತಾನೇ? ಮಗಳ ಮಾತಿಗೆ ಹೂಗುಟ್ಟು ಇಬ್ಬರು ಮಗಳ ಜೊತೆ ಶಾಪಿಂಗ್ಗೆ ಹೋಗಲು ರೆಡಿಯಾದರು. ಇತ್ತ ಸುಹಾಸ್ಗೂ ಅಷ್ಟೇ. ನಿಂತ ಕಡೆ ನಿಲ್ಲಕ್ಕಾಗಲ್ಲ, ಕೂತ ಕಡೆ ಕೂರಕ್ಕಾಗುತ್ತಿರಲಿಲ್ಲ. ಬಹುಶಃ ಇದೇ ಪ್ರೀತಿ ಇರಬೇಕು ನೋಡಿ. ಅದರಲ್ಲೂ ಅವನಿಗೆ ತುಂಬಾನೇ ಗೊಂದಲ. ನಾನೊಬ್ಬ ಅನಾಥ, ರಚನಾ ನನ್ನನ್ನು ಇಷ್ಟಪಡುತ್ತಾಳ. ಒಂದು ಮನಸ್ಸು ಈ ತರಹ ಹೇಳಿದರೆ ಇನ್ನೊಂದು ಮನಸ್ಸು ಬೇರೇನೇ ಹೇಳುತ್ತಿತ್ತು. ಯಾಕೆ ಒಪ್ಪಿಕೊಳ್ಳಲ್ಲ? ನಾನು ಅನಾಥ ಇರಬಹುದು, ಆದರೆ ನಾನವಳನ್ನು ತುಂಬಾನೇ ಪ್ರೀತಿ ಮಾಡುತ್ತಿದ್ದೇನೆ. ಹೌದು, ನಾಳೆ ಹೋಗಿ ಅವಳಲ್ಲಿ ನನ್ನ ಪ್ರೀತಿಯ ವಿಷಯವನ್ನು ಹೇಳಿಕೊಳ್ಳಬೇಕು.
ಮನಸ್ಸಿನಲ್ಲಿ ನೂರಾರು ಲೆಕ್ಕಗಳನ್ನು ಹಾಕಿಕೊಳ್ಳುತ್ತಾ ಮರುದಿನ ಆಫೀಸ್ಗೆ ಹೋಗಬೇಕಾದರೆ ಹಾಕಿಕೊಳ್ಳುವ ಬಟ್ಟೆಗಾಗಿ ಎಂದೇ ಆಯ್ಕೆ ಮಾಡತೊಡಗಿದನು. ಎಲ್ಲ ಶರ್ಟ್ಗಳನ್ನು ತೆಗೆದು ತೆಗೆದು ಬಿಸಾಕತೊಡಗಿದನು. ಛೆ, ಎಲ್ಲ ಹಳೆಯ ಶರ್ಟ್ಗಳು. ಬಟ್ಟೆ ಅಂಗಡಿಗೆ ಹೋಗಿ ಒಂದೊಳ್ಳೆ ಶರ್ಟ್ ತೆಗೆದುಕೊಂಡು ಬರಬೇಕು. ಶರ್ಟ್ ತೆಗೆದುಕೊಳ್ಳಲು ಅಂಗಡಿಗೆ ಬಂದು ತನಗೆ ಬೇಕಾದ ಶರ್ಟನ್ನು ಆಯ್ಕೆ ಮಾಡಿ ತೆಗೆದುಕೊಂಡು ಬರುತ್ತಿರಬೇಕಾದರೆ ಅವನಿಗೆ ರಚನಾ ತನ್ನ ಬಾಸ್ ಮತ್ತು ಅವರ ಹೆಂಡತಿ ಜೊತೆ ಬರುವುದು ಕಾಣಿಸಿತು. ಅರೆ, ಈ ರಚನಾ ಯಾಕೆ ಬಾಸ್ ಜೊತೆ ಇದ್ದಾಳೆ? ಇವತ್ತು ರಜಾ ಬೇರೆ. ಇರ್ಲಿ, ನಾನೇ ಹೋಗಿ ಅವಳ ಹತ್ತಿರ ಮಾತನಾಡಿಸಿಕೊಂಡು ಬರುತ್ತೇನೆ. ಇನ್ನೇನು ಅವನು ಅವಳ ಹತ್ತಿರ ಬರಬೇಕು. ಅಷ್ಟರಲ್ಲಿ ಆಂಜನೇಯರವರು ಮಗಳನ್ನು ಕರೆದು, ಬೇಗ ಬಾ ಮಗಳೇ ಎಂದಾಗ, ಓಕೆ ಡ್ಯಾಡಿ, 1 ನಿಮಿಷ, ಈ ಪರ್ಸ್ ತೆಗೆದುಕೊಂಡು ಬರುತ್ತೀನಿ. ರಚನಾ ತನ್ನ ಬಾಸ್ಗೆ ಡ್ಯಾಡಿ ಅಂದಾಗ ಸುಹಾಸ್ಗೆ ತುಂಬಾನೇ ಆಶ್ಚರ್ಯವಾಯಿತು. ಡ್ಯಾಡಿನಾ? ಅಂದರೆ ರಚನಾ ಬಾಸ್ ಮಗಳು. ಇಷ್ಟು ದಿನ ಅವಳು ತಾನು ಬಡವಳು ಅಂದಿದ್ದು ಸುಳ್ಳು. ಅಯ್ಯೋ, ನಾನೇನು ಮಾಡಲಿ ಇವಾಗ? ಇಲ್ಲ, ನಾನವಳನ್ನು ಪ್ರೀತಿಸಿದ್ದ ವಿಷಯ ಅವಳಿಗೆ ಗೊತ್ತಾಗಬಾರದು. ನಾನೇನಾದರೂ ಅವಳಿಗೆ ನನ್ನ ಪ್ರೀತಿ ಬಗ್ಗೆ ಹೇಳಿದರೆ ಅವಳು ಖಂಡಿತ ಒಪ್ಪಿಕೊಳ್ಳಲ್ಲ. ಅವಳು ನನ್ನ ಗೆಳೆತನವನ್ನೇ ಮುರಿಯಬಹುದು. ನನ್ನ ಪ್ರೀತಿ ಇಂದು ನನ್ನೊಳಗೆ ರಹಸ್ಯವಾಗಿ ಉಳಿಯಲಿ. ನಾನೊಬ್ಬ ಅನಾಥ. ನನ್ನಂಥ ಅನಾಥನನ್ನು ನಮ್ಮ ಬಾಸ್ ಮಗಳು ಮದುವೆಯಾಗುತ್ತಾಳೇನೋ? ಖಂಡಿತ ಇಲ್ಲ. ದೇವರೇ, ಯಾಕೆ ನನಗೆ ಈ ಶಿಕ್ಷೆ? ಹುಟ್ಟುತ್ತಾನೆ ಅಪ್ಪ ಅಮ್ಮನ ಕಳ್ಕೊಂಡೆ. ಆಮೇಲೆ ನನ್ನ ಅನಾಥಾಶ್ರಮಕ್ಕೆ ಸೇರಿಸಿದೆ. ಇವಾಗ ಪ್ರೀತಿನೂ ಕೊಟ್ಟು ಅದನ್ನು ಕಿತ್ತುಕೊಳ್ಳುತ್ತಿದ್ದೀಯಾ? ನಿನಗೆ ಕರುಣೆ ಇಲ್ಲವೇ? ಕಣ್ಣಲ್ಲಿ ಬಂದ ಕಣ್ಣೀರನ್ನು ಒರೆಸುತ್ತಾ ಅಲ್ಲಿಂದ ಬಿರಬಿರನೆ ಆಶ್ರಮದ ಹತ್ತಿರ ಬಂದು ಆಶ್ರಮದ ಪಾರ್ಕಲ್ಲಿ ಕುಳಿತು ಜೋರಾಗಿ ಅಳತೊಡಗಿದನು. ತನ್ನ ನೋವಿನ ಮಧ್ಯೆ ಅವನಿಗೆ ಇನ್ನೊಂದು ಹೆಣ್ಣಿನ ಅಳುವ ಧ್ವನಿ ಕೇಳಿಸಿದಾಗ ತನ್ನ ಕಣ್ಣೀರನ್ನು ಒರೆಸಿ ಧ್ವನಿ ಬಂದತ್ತ ಹೆಜ್ಜೆ ಹಾಕಿದನು. ಶೋಭಾ, ಇವಳಕ್ಕೆ ಇಲ್ಲಿ ಕೂತು ಅಳುತ್ತಿದ್ದಾಳೆ? ಏನಾಗಿದೆ ಇವಳಿಗೆ? ಅವಳ ಹತ್ತಿರ ಬಂದ ಸುಹಾಸ್ ಒಂದು ಕ್ಷಣ ತನ್ನ ನೋವನ್ನೆಲ್ಲ ಮರೆತು, ಶೋಭಾ, ಏನಾಯಿತು? ಯಾಕೆ ಅಳುತ್ತಿದ್ದೀಯ? ಅವನನ್ನು ನೋಡಿ ಇನ್ನೂ ಜೋರಾಗಿ ಅಳತೊಡಗಿದ ಅವಳನ್ನು ಸಾಂತ್ವನ ಮಾಡತೊಡಗಿದನು. ಏನಾಯ್ತು ಹೇಳು? ನೀನು ಈ ತರಹ ಅಳುತ್ತಿದ್ದರೆ ನನಗೆ ನಿನ್ನ ಸಮಸ್ಯೆ ಏನು ಅಂತ ಹೇಗೆ ತಿಳಿಯುತ್ತೆ? ನನ್ನ ಹತ್ತಿರ ಹೇಳಿಕೊಳ್ಳಲಿಕ್ಕೆ ಯಾಕೆ ಸಂಕೋಚ ಪಡುತ್ತಿದ್ದೀಯಾ? ಸಮಸ್ಯೆ ಏನು ಅಂತ ಗೊತ್ತಾದರೆ ಅದಕ್ಕೆ ಪರಿಹಾರ ಕಂಡುಹಿಡಿಯಬಹುದಲ್ವಾ? ಸುಹಾಸ್, ಅದು ನಾನು ಈಗ 3 ತಿಂಗಳ ಗರ್ಭಿಣಿ. ಏನು, ಗರ್ಭಿಣಿನಾ? ಏನು ಹೇಳ್ತಾ ಇದ್ದೀಯಾ ನೀನು? ಹೌದು, ನನಗೀಗ 3 ತಿಂಗಳು. ನಾನೊಬ್ಬ ಹುಡುಗನನ್ನು ಪ್ರೀತಿಸುತ್ತಿದ್ದೆ. ಅವನು ನನ್ನನ್ನು ಪ್ರೀತಿಸುತ್ತಿದ್ದ. ಆದರೆ ಅವನು ಈಗ ನನಗೆ ಮೋಸ ಮಾಡಿದ್ದಾನೆ. ಅವನಿಗೆ ಆಲ್ರೆಡಿ ಮದುವೆಯಾಗಿ ಒಂದು ಮಗು ಇದೆ. ಕೇಳಕ್ಕೆ ಹೋದರೆ, ನಾನು ಯಾವತ್ತೂ ನಿನ್ನನ್ನು ಪ್ರೀತಿಸಿಲ್ಲ. ನನಗೆ ಆಲ್ರೆಡಿ ಮದುವೆಯಾಗಿ ಮಗು ಇದೆ. ಇನ್ನೊಂದು ಸಾರಿ ನಿನ್ನನ್ನು ಮದುವೆಯಾದರೆ ನಾನು ಕಮ್ಮಿ ಎಣಿಸಬೇಕಾಗುತ್ತೆ. ಸ್ವಲ್ಪ ದುಡ್ಡು ಕೊಡುತ್ತೇನೆ, ಮಗುನ ತೆಗೆಸು ಅಂದ. ನನಗೆ ಏನು ಮಾಡಬೇಕು ಅಂತ ಗೊತ್ತಾಗುತ್ತಿಲ್ಲ. ಈ ವಿಷಯ ಎಲ್ಲರಿಗೂ ಗೊತ್ತಾದರೆ ನನ್ನನ್ನು ಈ ಅನಾಥಾಶ್ರಮದಿಂದಲೇ ಹೊರಗೆ ಹಾಕುತ್ತಾರೆ. ಮೊದಲೇ ಅನಾಥೆ, ಆಶ್ರಮದಿಂದ ಹೊರಗೆ ಹಾಕಿದರೆ ಎಲ್ಲಿ ಹೋಗಲಿ? ನನಗಿನ್ನು ಸಾವೇ ಗತಿ ಎಂದು ಜೋರಾಗಿ ಅಳುತ್ತಾ ಕೆಳಗೆ ಕುಸಿದು ಕುಳಿತಳು. ಸಾಯಬೇಕಾದವನು ಅವನು, ನೀನಲ್ಲ. ಅವನು ಎಲ್ಲಿದ್ದಾನೆಂದು ಹೇಳು, ನಾನೇ ಅವನನ್ನು ನಿನ್ನ ಹತ್ರ ಕರೆದುಕೊಂಡು ಬರುತ್ತೇನೆ. ಅವನು ನಿನ್ನೆ ತಾನೇ ಆಫೀಸ್ ಕೆಲಸದ ನಿಮಿತ್ತ ಅಮೆರಿಕಕ್ಕೆ ಹೋಗಿದ್ದಾನೆ. ಇನ್ಯಾವತ್ತೂ ಇಂಡಿಯಾಗೆ ತಲೆಯೂ ಹಾಕಲ್ಲ ಅಂತಿದ್ದ. ಅವನ ಮನೆಯವರೆಲ್ಲ ಅವನ ಜೊತೆಗೆ ಹೋಗಿದ್ದಾರೆ. ನಾನು ಸಾಯಬೇಕು. ನನ್ನಂಥವಳು ಈ ಭೂಮಿ ಮೇಲೆ ಇರಬಾರ್ದು. ಶೋಭಾ, ನಿನ್ನನ್ನು ನೀನು ಸಂಭಾಳಿಸಿಕೋ. ಈಗಲೇ ಈ ವಿಷಯ ಯಾರಿಗೂ ಹೇಳಬೇಡ. ನಾನು ಅದಕ್ಕೊಂದು ಪರಿಹಾರ ಹುಡುಕುತ್ತೇನೆ. ಇವಾಗ ನೀನು ಆಶ್ರಮದ ಒಳಗೆ ಹೋಗು. ಶೋಭಾ ಹೋಗುತ್ತಿರುವುದನ್ನು ನೋಡುತ್ತಿದ್ದ ಸುಹಾಸ್ಗೆ ಆಕಾಶನೇ ತನ್ನ ತಲೆ ಮೇಲೆ ಕಳಚಿ ಬಿದ್ದಂತೆ ಭಾಸವಾಯಿತು. ಹೌದು, ಈ ಶೋಭಾನು ಇದೇ ಆಶ್ರಮದಲ್ಲಿರೋಳು. ಚಿಕ್ಕಂದಿನಿಂದಲೂ ಇಬ್ಬರು ಒಟ್ಟಿಗೆ ಆಡಿ ಬೆಳೆದಿರೋರು. ಇಬ್ಬರ ಜೀವನದಲ್ಲೂ ವಿಧಿ ಆಟ ಆಡಿಬಿಟ್ಟಿತ್ತು. ರಾತ್ರಿಯೆಲ್ಲ ಯೋಚನೆ ಮಾಡಿ ಸುಹಾಸ್ ಒಂದು ನಿರ್ಧಾರಕ್ಕೆ ಬಂದನು. ಬೆಳಗ್ಗೆ ಎದ್ದು ಎಂದಿನಂತೆ ಆಫೀಸ್ ಕಡೆ ಪಯಣ ಬೆಳೆಸಿದನು. ಬೆಳಗ್ಗೆ ಬೇಗ ಎದ್ದ ರಚನಾ ನೀಟಾಗಿ ರೆಡಿಯಾಗಿ
ಕನ್ನಡಿ ಮುಂದೆ ಅದೆಷ್ಟು ಹೊತ್ತು ನಿಂತಿದ್ದಳೋ ಅವಳಿಗೆ ತಿಳಿಯಲಿಲ್ಲ. ಹೌದು, ಇವತ್ತು ನಾನು ತುಂಬ ಖುಷಿಯಾಗಿದ್ದೇನೆ. ನನ್ನ ಮನಸ್ಸಿನಲ್ಲಿರುವುದನ್ನೆಲ್ಲ ನಾನು ಅವನಿಗೆ ಹೇಳಬೇಕು ಎಂದು ಮನಸ್ಸಿನಲ್ಲೇ ಲೆಕ್ಕ ಹಾಕತೊಡಗಿದಳು. ಅವನಿಗೆ ಹೇಳುವ ತವಕದಲ್ಲಿ ಆತುರವಾಗಿ ಮನೆಯಿಂದ ಹೊರಟಳು. ಬರುವ ಆತುರಕ್ಕೆ ಮೆಟ್ಟಲಿಂದ ಕಾಲೆಡವಿ ಬಿದ್ದಾಗ ಜೋರಾಗಿ ಕಿರುಚಿದಳು. ಅವಳ ಕಿರುಚಾಟಕ್ಕೆ ಅವಳ ತಂದೆ ತಾಯಿ ಓಡಿ ಬಂದು ಅವಳಿಗೆ ಆಸರೆಯಾದರು. ಯಾಕೆ ಮಗಳೇ ಇಷ್ಟೊಂದು ಆತುರ? ನಿಧಾನವಾಗಿ ಹೋಗುವುದು ತಾನೇ? ಅಪ್ಪನ ಮಾತಿಗೆ ತಲೆದೂಗಿದ ಆಕೆ, ಸರಿ ಡ್ಯಾಡಿ, ಇನ್ಮೇಲೆ ಈ ತರಹ ಮಾಡಲ್ಲ. ಏಟಾಯ್ತೇನೆ? ಇಲ್ಲ ಮಮ್ಮಿ, ನನಗೆ ಏನೂ ಆಗಿಲ್ಲ, ನಾನು ಚೆನ್ನಾಗಿಯೇ ಇದ್ದೀನಿ. ಬಿದ್ದ ರಭಸಕ್ಕೆ ಎಲ್ಲಿ ಏಟಾಗುತ್ತೇನೋ ಅಂತ ಕಿರ್ಚಿದೆ ಅಷ್ಟೇ. ನೀವು ಜಾಸ್ತಿ ತಲೆ ಕೆಡಿಸ್ಕೊಳ್ಬೇಡಿ, ಓಕೆನಾ? ಬಾಯ್ ಮಮ್ಮಿ, ಬಾಯ್ ಡ್ಯಾಡಿ. ಓಕೆ ಮಗಳೇ, ಹುಷಾರಾಗಿ ಹೋಗು. ರೀ, ಏನಾಗಿದ್ದೀರಿ ಅವಳಿಗೆ? ಎಷ್ಟು ನೀಟಾಗಿ ರೆಡಿಯಾಗಿದ್ದಾಳೆ, ಮುಖದಲ್ಲಿ ಅಷ್ಟೊಂದು ಸಂಭ್ರಮ. ಆಫೀಸ್ಗೆ ಹೋಗುತ್ತಿದ್ದಾಳೆ ತಾನೇ? ಹೆಂಡತಿ ಮಾತನ್ನು ಕೇಳಿದ ಆಂಜನೇಯರವರು, ರೇಗಿ, ಏನಾಗಿದೆ ನಿನಗೆ? ಮಗಳ ಮೇಲೆ ಸಂಶಯ ಪಡುತ್ತಿದ್ದೀಯಲ್ಲ. ಆಫೀಸ್ಗೆ ಹೋಗದೆ ಇನ್ನೆಲ್ಲಿಗೆ ಹೋಗುತ್ತಾಳೆ ಅವಳು? ಜಾಸ್ತಿ ಯೋಚನೆ ಮಾಡುವುದನ್ನು ನಿಲ್ಲಿಸು. ನನಗೆ ಆಫೀಸ್ಗೆ ಲೇಟ್ ಆಗಿದೆ, ನಾನು ಬರುತ್ತೇನೆ. ಅಪ್ಪ ಮಗಳನ್ನು ಬಿಟ್ಕೊಡಲ್ಲ, ಮಗಳು ಅಪ್ಪನನ್ನು ಬಿಟ್ಕೊಡಲ್ಲ. ಇವರಿಬ್ಬರ ನಡುವೆ ನಾನೊಬ್ಳು ಒಂಟಿ ಪಿಸಾಚಿ. ತನಗೆ ತಾನೇ ಬೈದುಕೊಂಡು ಅಡುಗೆ ಮನೆಗೆ ಹೊರಟರು ನೀಲಾವತಿ. ಆಫೀಸ್ಗೆ ಬಂದ ರಚನಾ ಸುಹಾಸ್ನ ಬರುವಿಕೆಗಾಗಿ ಕಾಯತೊಡಗಿದಳು. ದಿನಕ್ಕೆ 4-5 ಸಲ ತನ್ನ ಚೇಂಬರ್ ಹತ್ತ ಬರುತ್ತಿದ್ದವನು ಇವತ್ತು ಒಂದು ಸಲನೂ ಬಂದಿಲ್ಲ. ಟಿಫನ್ ಟೈಮ್, ಟೀ ಟೈಮ್, ಕೊನೆಗೂ ಲಂಚ್ ಟೈಮಲ್ಲೂ ಬರದ ಕಾರಣ ರಚನಾಳಿಗೆ ತುಂಬಾನೇ ಬೇಸರವಾಯಿತು. ಸಮಯ 5. ರಚನಾ ಬೇಗನೆ ತನ್ನ ಕೆಲಸ ಮುಗಿಸಿ ಬ್ಯಾಗ್ ಹಿಡಿದು ಸುಹಾಸ್ ಇದ್ದ ಕಡೆ ಹೊರಟಳು. ರಚನಾ ತನ್ನ ಕಡೆ ಬರುವುದನ್ನು ಗಮನಿಸಿದ ಸುಹಾಸ್ಗೆ ಅವಳನ್ನು ಹೇಗೆ ಎದುರಿಸುವುದೆಂದೇ ತಿಳಿಯದಾಯಿತು. ಹೆಚ್ಚಾಗಿ ಜೀನ್ಸ್ ಧರಿಸುತ್ತಿದ್ದ ರಚನಾ ಇಂದು ಸಾಲ್ವಾರ್ ಧರಿಸಿದ್ದರಿಂದ ತುಂಬಾನೇ ಸುಂದರವಾಗಿ ಕಾಣುತ್ತಿದ್ದಳು. ದಿಟ್ಟ ಕಣ್ಣಿನಿಂದ ಅವಳನ್ನೇ ನೋಡುತ್ತಿದ್ದವನು ಅವಳು ಹತ್ತಿರ ಬಂದಾಗ ಸವರಿಸಿಕೊಂಡು ಅವಳನ್ನು ನೋಡಿ ಮುಗುಳ್ನಕ್ಕನು. ಹಾಯ್ ಸುಹಾಸ್, ಏನು ಬೆಳಗ್ಗೆಯಿಂದ ಕಾಣಿಸಲೇ ಇಲ್ಲ? ಲಂಚ್ ಟೈಮಲ್ಲಿ ನಾನು ನಿಮಗೋಸ್ಕರ ತುಂಬಾನೇ ಕಾದೆ, ಯಾಕೆ ಬಂದಿಲ್ಲ ನೀವು? ಅದು ಇವತ್ತು ತುಂಬಾನೇ ಕೆಲಸ ಇತ್ತು, ಅದಕ್ಕೆ ಬರೋಕ್ಕಾಗಿಲ್ಲ, ಸಾರಿ. ಓ ಹೌದಾ, ಹೋಗ್ಲಿ ಬಿಡಿ. ನನಗೆ ನಿಮ್ಮ ಹತ್ರ ತುಂಬಾನೇ ಮಾತಾಡಬೇಕು. ಇಲ್ಲೇ ಹತ್ತಿರ ಪಾರ್ಕ್ ಇದೆಯಲ್ಲ, ಅಲ್ಲಿ ಹೋಗೋಣ ಬನ್ನಿ. ಇಬ್ಬರು ಪಾರ್ಕಿನ ಹತ್ತಿರ ಬಂದು ಅಲ್ಲಿದ್ದ ಬೆಂಚಿನಲ್ಲಿ ಬಂದು ಕುಳಿತುಕೊಂಡರು. ಇಬ್ಬರಿಗೂ ಮಾತು ಹೇಗೆ ಶುರು ಮಾಡಬೇಕೆಂದು ತಿಳಿಯದಾಯಿತು. ಕೊನೆಗೂ ರಚನಾಳಿ ಮಾತು ಶುರು ಮಾಡಿದಳು. ಸುಹಾಸ್, ನಾನು ನಿಮ್ಮ ಹತ್ರ ಒಂದು ಮಾತು ಹೇಳಬೇಕು. ಹೇಗೆ ಶುರು ಮಾಡಲಿ ಅಂತ ಗೊತ್ತಾಗುತ್ತಿಲ್ಲ. ಅದಕ್ಕಿಂತ ಮುಂಚೆ ನಾನು ನಿಮ್ಮ ಹತ್ರ ಒಂದು ಮಾತು ಹೇಳಬೇಕು, ಪ್ಲೀಸ್. ನಿಮ್ಮ ಮಾತನ್ನು ಅರ್ಧಕ್ಕೆ ನಿಲ್ಲಿಸಿದ್ದಕ್ಕೆ ಬೇಜಾರು ಮಾಡ್ಕೋಬೇಡಿ, ದಯವಿಟ್ಟು ಕ್ಷಮಿಸಿ ನನ್ನ. ಓಕೆ, ಪರವಾಗಿಲ್ಲ. ನೀವೇ ಮೊದಲು ಹೇಳಿ, ನಾನು ಆಮೇಲೆ ನಿಧಾನವಾಗಿ ಹೇಳುತ್ತೇನೆ. ಮುಂದಿನ ಭಾನುವಾರ ನನ್ನ ಮದುವೆ ಇದೆ, ನೀವು ಖಂಡಿತವಾಗಿ ಬರಬೇಕು. ಮದುವೆ ಪದ ಕೇಳಿ ರಚನಾಳಿಗೆ ಆಕಾಶವೇ ತನ್ನ ಮೇಲೆ ಕಳಚಿ ಬಿದ್ದಂತಾಯಿತು. ಕಣ್ಣಲ್ಲಿ ತುಂಬಿದ್ದ ನೀರನ್ನು ಅವನಿಗೆ ಕಾಣದಂತೆ ಒರೆಸಿಕೊಂಡು, ಮದುವೆನಾ? ಮತ್ತೆ ಇಷ್ಟು ದಿನ ನಂಗೆ ಯಾಕೆ ಹೇಳಿಲ್ಲ? ಅದು ಇಷ್ಟು ದಿನ ನನಗೂ ಗೊತ್ತಿರಲಿಲ್ಲ. ನನ್ನ ಮದುವೆ ಅಂತ ನಿನ್ನೆನೇ ಗೊತ್ತಾಯಿತು. ಆಶ್ರಮದ ಹಿರಿಯರು ಸೇರಿ ಈ ಮದುವೆ ನಿಶ್ಚಯ ಮಾಡಿದ್ರು. ನಮ್ಮ ಅನಾಥಾಶ್ರಮದಲ್ಲಿರುವ ಹುಡುಗಿಯನ್ನೇ ಮದುವೆಯಾಗುತ್ತಿದ್ದೇನೆ. ಬಡವರ ಮದುವೆ, ನೀವು ಖಂಡಿತ ಬರಬೇಕು. ಬರುತ್ತಿದ್ದ ಅಳವನ್ನು ತಡೆದುಕೊಂಡು ಮನಸ್ಸು ಕಲ್ಲು ಮಾಡಿಕೊಂಡು ಸುಹಾಸ್ ಅವಳಲ್ಲಿ ತನ್ನ ಮದುವೆಯ ವಿಷಯವನ್ನು ಪ್ರಸ್ತಾಪಿಸಿದ್ದನು. ಇತ್ತ ರಚನಾಳಿಗೆ ಎಲ್ಲ ಗೋಜಲಮಯ. ಮದುವೆ, ಅನಾಥಾಶ್ರಮದ ಹುಡುಗಿ, ಈ 2 ಪದ ಬಿಟ್ಟು ಬೇರೆ ಯಾವ ಪದಗಳು ಅವಳ ಕಿವಿಗಳಿಗೆ ಹೋಗಲೇ ಇಲ್ಲ. ನಗುನಗುತ್ತಾ ಇದ್ದ ಈಕೆ ಇಂದು ಬಾಡಿದ ಹೂವಿನಂತಾದಳು. ರಚನಾ, ರಚನಾ! ಬೆಚ್ಚಿಬಿದ್ದ ಅವಳು ಹಾ ಎಂದಾಗ ಅವನು ಮಾತಿಗಿಳಿದು, ಯಾಕೆ, ಏನಾಯ್ತು? ಆವಾಗಲೇ ಏನೋ ಹೇಳಬೇಕು ಅಂದ್ರಲ್ಲ, ಅದನ್ನು ಇವಾಗ ಹೇಳಿ. ಉಕ್ಕಿ ಬರುತ್ತಿದ್ದ ಅಳವನ್ನು ತಡೆದುಕೊಂಡು ಮುಖದಲ್ಲಿ ನಗು ಬರೆಸಿಕೊಂಡ ಅವಳು, ಏನಿಲ್ಲ, ನಿಮ್ಮ ಹತ್ರ ಮಾತನಾಡಬೇಕೆನಿಸಿತು, ಅದಕ್ಕೆ ಈ ರೀತಿ ಸುಳ್ಳು ಹೇಳಿದೆ. ಕಂಗ್ರಾಟ್ಸ್, ನಿಮ್ಮ ಮದುವೆ ನನಗೆ ತುಂಬ ಖುಷಿ ತಂದಿದೆ. ನೀವೇನು ಅಂದ್ಕೊಂಡ್ರಿ?
ನಾನು ನಿಮಗೆ ಪ್ರಪೋಸ್ ಮಾಡೋಕ್ಕೆ ಕರೆದುಕೊಂಡು ಬಂದೆ ಅನ್ಕೊಂಡ್ರಾ ಅಂತೇಳಿ ನೋವಿನಲ್ಲೂ ಜೋರಾಗಿ ನಗತೊಡಗಿದಳು. ಆಕೆಯ ನಗು ಕಂಡು ಮುಖ ಚಿಕ್ಕದು ಮಾಡಿಕೊಂಡ ಸುಹಾಸ್ನನ್ನು ನೋಡಿ ಅವಳು ನಗು ನಿಲ್ಲಿಸಿದಳು. ಸಾರಿ, ತಮಾಷೆ ಮಾಡಿದೆ ಅಷ್ಟೇ. ನಿಮಗೆ ಮದುವೆಯಾದ ಮೇಲೆ ನಾನು ನಿಮ್ಮ ಹತ್ರ ತಮಾಷೆ ಮಾಡೋಕ್ಕಾಗುತ್ತೆ, ಅದಕ್ಕೆ ಈ ತರಹ ಮಾಡಿದೆ. ನನಗೆ ಮದುವೆಯಾದರೂ ನಮ್ಮಿಬ್ಬರ ಸ್ನೇಹ ಯಾವತ್ತೂ ಮುರಿಯಲ್ಲ. ನೀವು ಯಾವತ್ತೂ ನಗು ನಗುತ್ತಾ ಇರಬೇಕು. ನಾವು ಮೊದಲು ಹೇಗಿದ್ರಿ ಅದೇ ತರಹ ಇರಬೇಕು, ಅದೇ ನನ್ನ ಆಸೆ. ಆಶ್ರಮದಲ್ಲಿ ಎಲ್ಲರೂ ನನಗೋಸ್ಕರ ಕಾಯುತ್ತಿರುತ್ತಾರೆ, ನಾನು ಹೋಗಬೇಕು. ನಿಮ್ಮ ಆಸೆಗೆ ನಾನು ಯಾವತ್ತೂ ಅಡ್ಡಿ ಬರಲ್ಲ. ಆದರೆ ಒಂದು ಮಾತು, ಮದುವೆ ಆದಮೇಲೆ ನೀವು ಯಾವತ್ತೂ ನನ್ನನ್ನು ಮರೆಯಬೇಡಿ. ನೀವಿನ್ನು ಹೊರಡಬಹುದು. ನಿಮ್ಮನ್ನು ಮರೆಯುವುದುಂಟೆ? ನಿಮ್ಮನ್ನು ಮರೆತ ದಿನ ಅದು ನನ್ನ ಜೀವನದ ಕೊನೆಯ ದಿನ. ನಿಮ್ಮನ್ನು ತುಂಬಾ ಪ್ರೀತಿಸುತ್ತಿದ್ದೇನೆ. ಮುಂದಿನ ಜನ್ಮ ಅಂತ ಇದ್ದರೆ ದೇವರು ನನಗೆ ನಿಮ್ಮ ಗಂಡನಾಗೋ ಅವಕಾಶ ಕೊಡಲಿ ಎಂದು ಮನಸ್ಸಿನಲ್ಲೇ ಹೇಳುತ್ತಾ ಅಲ್ಲಿಂದ ಹೊರನಡೆದನು. ಅವನು ಹೋಗುವುದನ್ನೇ ಗಮನಿಸುತ್ತಿದ್ದ ಅವಳು ಅಲ್ಲೇ ನೆಲದ ಮೇಲೆ ಕುಸಿದು ಕುಳಿತಳು. ಅವನು ಮರೆಯಾದಂತೆ ತನ್ನೊಳಗಿನ ದುಃಖವನ್ನು ಹೊರಹಾಕಿದಳು. ಜೋರಾಗಿ ಅಳುತ್ತಿದ್ದ ಅವಳ ರೋದನೆಗೆ ಅಲ್ಲಿದ್ದ ಗಿಡಮರಗಳೇ ಮೂಕ ಸಾಕ್ಷಿಯಂತಿದ್ದವು. ಇಲ್ಲ, ನಾನು ಅಳ್ಬಾರ್ದು. ನಾನು ಪ್ರೀತಿಸಿದ ಹುಡುಗನಿಗೆ ಮದುವೆಯಾಗುತ್ತಿದೆ. ಅವನ ಸಂತೋಷವೇ ನನ್ನ ಸಂತೋಷ. ಕಣ್ಣಲ್ಲಿ ಜಾರುತ್ತಿದ್ದ ಕಣ್ಣೀರನ್ನು ಹೊರಿಸಿ ಎದ್ದು ನಿಂತು ಸೀದಾ ಕಾರು ಇದ್ದ ಕಡೆ ದಾಪುಗಾಲು ಹಾಕಿದಳು. ಡ್ರೈವರ್ಗೆ ಮನೆ ಕಡೆ ಹೋಗುವಂತೆ ಹೇಳಿ ಮನೆಗೆ ಹೊರಟಳು. ಶೋಭಾಳ ಮುಂದಿನ ಜೀವನ ಒಳಿತಾಗುವುದಕ್ಕೆ ಸುಹಾಸ್ ತನ್ನ ಜೀವನವನ್ನೇ ಮುಡುಪಾಗಿಸಿದನು. ಅವಳ ಹೊಟ್ಟೆಯಲ್ಲಿರುವ ಮಗು ತನ್ನಂತೆ ಅನಾಥವಾಗಬಾರದೆಂಬ ಕಾರಣಕ್ಕೆ ಅವಳನ್ನು ಮದುವೆಯಾಗಲು ಒಪ್ಪಿದ್ದನು. ಅನಾಥಾಶ್ರಮದಲ್ಲಿರುವ ಎಲ್ಲ ಹಿರಿಯರನ್ನು ಒಪ್ಪಿಸಿ ಮದುವೆಯ ದಿನ ಗೊತ್ತು ಮಾಡಿಸಿದ್ದನು. ಅವರಿಬ್ಬರ ಪರಿಚಯವಾಗಿ ಇಂದಿಗೆ 6 ತಿಂಗಳು ಕಳೆದಿತ್ತು. ಸುಹಾಸ್ ಹೇಳಿದ ಮಾತು ಅವಳ ಕಿವಿಯಲ್ಲಿ ಇಂದಿಗೂ ಗುಯ್ಗುಡುತ್ತಿತ್ತು. ಭಾನುವಾರ ದಿನ ಅವನ ಮದುವೆ. ಹಣ ಆಸ್ತಿ ಎಲ್ಲ ಇದ್ದು ಏನೂ ಇಲ್ಲದ ಥರ ಅನುಭವ ಅವಳಿಗೆ. ಮಗಳು ಮೂಕವಾಗಿರುವುದನ್ನು ಗಮನಿಸಿದ ಅವಳ ತಂದೆ ತಾಯಿ ಏನೋ ಸಣ್ಣ ಪುಟ್ಟ ವಿಷಯಕ್ಕೆ ಬೇಜಾರಾಗಿದೆ ಎಂದು ತಿಳಿದು ಸುಮ್ಮನಿದ್ದರು. ದಿನ ಹೋಗುತ್ತಿದ್ದಂತೆ ಅವನ ಮದುವೆಯ ದಿನ ಹತ್ತಿರ ಬಂದೇ ಬಿಟ್ಟಿತ್ತು. ಹೌದು, ನಾಳೆ ಅವನ ಮದುವೆ, ನಾನು ಹೋಗಬೇಕು. ಆದರೆ ಹೇಗೆ ಹೋಗಲಿ? ಅವನ ಮುಂದೆ ನಿಲ್ಲುವಷ್ಟು ಶಕ್ತಿ ನನಗಿದೆಯೇ? ಅಯ್ಯೋ ದೇವರೇ, ನನಗೆ ಯಾಕೆ ಶಿಕ್ಷೆ? ಕಣ್ಣಲ್ಲಿ ಜಿನುಗುತ್ತಿದ್ದ ಕಣ್ಣೀರನ್ನು ಹೊರಿಸಿ, ಹೌದು, ನಾನು ಮದುವೆಗೆ ಹೋಗಲೇಬೇಕು. ಇಲ್ಲದಿದ್ದರೆ ಅವನಿಗೆ ಬೇಜಾರಾಗುತ್ತದೆ. ಅವನಿಗೆ ಬೇಜಾರಾದರೆ ನನಗೆ ಸಹಿಸಿಕೊಳ್ಳಲಿಕ್ಕೆ ಆಗುವುದಿಲ್ಲ. ಬಿ ಸ್ಟ್ರಾಂಗ್ ರಚನಾ. ನೀನು ಯಾವತ್ತೂ ಧೃತಿಗೆಡಬಾರದು, ಓಕೆನಾ ಎಂದು ಕಣ್ಣಲ್ಲಿ ಜಾರುತ್ತಿದ್ದ ಕಣ್ಣೀರನ್ನು ಒರೆಸಿ ತನಗೆ ತಾನೇ ಸಮಾಧಾನ ಮಾಡಿಕೊಂಡಳು. ಇತ್ತ ಸುಹಾಸ್ನ ಕಥೆಯೂ ಇದೇ ರೀತಿ. ಮದುವೆಗೆ ಒಪ್ಪಿಗೆ ನೀಡಿದ್ದಾಯಿತು. ಆದರೆ ಅದನ್ನು ಹೇಗೆ ನಿಭಾಯಿಸಲಿ? ನನ್ನ ಮನಸ್ಸು ಹೃದಯವೆಲ್ಲ ರಚನಾಳೆ ತುಂಬಿಕೊಂಡಿದ್ದಾಳೆ. ಈಗ ರಚನಾ ಜಾಗಕ್ಕೆ ಶೋಭಾ ಬರುತ್ತಿದ್ದಾಳೆ. ದೇವರೇ, ಯಾವ ಜನ್ಮದ ಪಾಪಕ್ಕೆ ನನಗೆ ಈ ಶಿಕ್ಷೆ? ಇಲ್ಲ, ಇನ್ಮುಂದೆ ನಾನು ರಚನಾಳ ಬಗ್ಗೆ ಯೋಚನೆ ಮಾಡಬಾರದು. ನಾಳೆಯಿಂದ ಶೋಭಾ ನನ್ನ ಹೆಂಡತಿಯಾಗೋಳು. ಶೋಭಾಗೋಸ್ಕರನಾದರೂ ನಾನು ರಚನಾಳನ್ನು ಮರೆಯಬೇಕು. ಕಣ್ಣಲ್ಲಿ ಜಿನುಗಿದ ನೀರನ್ನು ಒರೆಸಿ ಮದುವೆಯ ಸಿದ್ಧತೆಯನ್ನು ಮಾಡತೊಡಗಿದನು. ಚಿಕ್ಕದೊಂದು ಮದುವೆ ಮಂಟಪ. ಅಲ್ಲಿ ಎಲ್ಲರೂ ಮದುವೆ ಸಂಭ್ರಮದಲ್ಲಿದ್ದರೆ ಈ ಮೂವರಿಗೆ ಮಾತ್ರ ಮೂಕರೋದನೆ. ಸುಹಾಸ್ಗೆ ತಾನು ಪ್ರೀತಿಸಿದವಳನ್ನು ಮದುವೆಯಾಗುತ್ತಿಲ್ಲವೆಂಬ ನೋವಾದರೆ ಶೋಭಾಗೆ ತನ್ನಿಂದ ಸುಹಾಸ್ ಜೀವನ ಹಾಳಾಗುತ್ತಿದೆಯೆಂಬ ನೋವು. ಆದರೂ ಪ್ರೀತಿಸಿದ ಹುಡುಗ ಕೈಕೊಟ್ಟಾಗ ದೇವರಾಗಿ ಬಂದ ಸುಹಾಸ್ ತನ್ನ ಜೀವನಕ್ಕೆ ಬೆಳಕಾಗೋದ್ರಿಂದ ಅವಳಿಗೆ ಸ್ವಲ್ಪ ಸಮಾಧಾನ. ಇತ್ತ ರಚನಾಳಿಗೆ ತಾನು ಪ್ರೀತಿಸಿದ ಹುಡುಗ ತನ್ನೆದುರಿಗೆ ಬೇರೆಯವಳನ್ನು ಮದುವೆಯಾಗುತ್ತಿದ್ದಾನಲ್ಲ ಎಂಬ ಸಂಕಟ. ಈ ಮೂವರಿಗೂ ಮನಸ್ಸೊಳಗೆ ನೋವಿದ್ದರೂ ಅದನ್ನು ತೋರ್ಪಡಿಸದೆ ಮುಖದಲ್ಲಿ ಮಾತ್ರ ನಗುವನ್ನು ತಂದುಕೊಂಡಿದ್ದರು. ಮದುವೆನೂ ಮುಗಿಯಿತು. ಎಲ್ಲರೂ ಅವರವರ ಮನೆಗೆ ತೆರಳಿದ್ದೂ ಆಯಿತು. ರಚನಾ ಮಾತ್ರ ಒಂಟಿಯಾಗಿ ಮಳೆಯಲ್ಲಿ ನೆನೆಯುತ್ತಾ ತನ್ನ ದುಃಖವನ್ನು ಆ ಮಳೆ ನೀರಲ್ಲಿ ಹೊರಹಾಕುತ್ತಾ ಮನೆ ಕಡೆ ಸಾಗುತ್ತಿದ್ದಳು. ತನ್ನ ಮಗಳು ಮಳೆಯಲ್ಲಿ ನೆನೆಯುತ್ತಾ ನಡೆದುಕೊಂಡು ಬರುತ್ತಿರುವುದನ್ನು ಗಮನಿಸಿದ ಆಂಜನೇಯ ಅವರಿಗೆ ಆತಂಕವಾಯಿತು. ಕರೆದರೂ ಕೇಳಿಸದಂತೆ ಹೋಗುತ್ತಿರುವ ಮಗಳನ್ನು ನೋಡಿದಾಗ ಅವರಿಗೆ ಇನ್ನೂ ಗಾಬರಿಯಾಯಿತು. ಕಾರನ್ನು ಅವಳ ಹತ್ತಿರ ತಂದು ಅವಳ ಕೈ ಹಿಡಿದು ಎಳೆದಾಗಲೇ ಅವಳು ವಾಸ್ತವಕ್ಕೆ ಬಂದಿದ್ದು. ಹಾ ಡ್ಯಾಡಿ, ಏನಾಯ್ತು ಮಗಳೇ? ಯಾಕೆ ಈ ತರಹ ಮಳೆಯಲ್ಲಿ ನೆನೆದುಕೊಂಡು ಬರುತ್ತಿದ್ದೀಯಾ?
ಕಾರಲ್ಲಿ ನಿಂದು. ಆ ಡ್ರೈವರ್ ಎಲ್ಲಿ ಹೋದ? ಬಾ ಕಾರತ್ತು. ಕಾರು ಹತ್ತಿದ ರಚನಾ ಗರಬಡಿದವಳಂತೆ ಕೂತಿದ್ದನ್ನು ಗಮನಿಸಿದ ಆಂಜನೇಯ ಅವರಿಗೆ ತುಂಬಾನೇ ಗಾಬರಿಯಾಯಿತು. ದಾರಿಯುದ್ದಕ್ಕೂ ಅವರೇ ಮಾತಾಡುತ್ತಿದ್ದರೆ ಹೊರತು ಅವರ ಮಾತಿಗೆ ಉತ್ತರಿಸದೆ ತುಟುಕ್ಪಿಟಿಕ್ಕೆನ್ನದೆ ಕೂತಿದ್ದಳು. ಮಳೆಯಲ್ಲಿ ಪೂರ್ತಿಯಾಗಿ ನೆನೆದು ಹೋಗಿರುವ ಮಗಳನ್ನು ಕೈ ಹಿಡಿದು ಒಳಗೆ ಕರೆತಂದ ಗಂಡನನ್ನು ನೋಡಿದ ನೀಲಾವತಿರವರು, ಏನ್ರಿ ಆಯಿತು? ಇವಳಕ್ಕೆ ಗರಬಡಿದವಳ ತರಹ ಇದ್ದಾಳೆ? ನೀಲಾ, ನೀನು ಸ್ವಲ್ಪ ಹೊತ್ತು ಸುಮ್ಮನಿರೋ, ನಾನು ಆಮೇಲೆ ಎಲ್ಲ ವಿಚಾರಿಸಿಕೊಳ್ಳುತ್ತೇನೆ. ಮೊದಲು ಇವಳನ್ನು ಕರ್ಕೊಂಡೋಗಿ ಡ್ರೆಸ್ ಚೇಂಜ್ ಮಾಡೋಕ್ಕೆ ಹೇಳು, ಇಲ್ಲ ಅಂದರೆ ಜ್ವರ ಬಂದು ಬಿಟ್ಟಿದ್ದು. ಆಯಿತು ರೀ. ಮಗಳ್ಯಾಕೆ ಈ ತರಹ ಇದ್ದಾಳೆ? ಏನಾಗಿದೆ ಇವಳಿಗೆ? ಇಂಥ ನೂರಾರು ಪ್ರಶ್ನೆಗಳು ಅವರ ತಲೆಯಲ್ಲಿ ಓಡತೊಡಗಿದವು. ರೂಮಿಗೆ ಮಗಳನ್ನು ಕರೆದುಕೊಂಡು ಬಂದ ಇವರು ಮಗಳ ಗಲ್ಲ ಹಿಡಿದು, ಹೋಗ್ ಮಗಳೇ, ಡ್ರೆಸ್ ಚೇಂಜ್ ಮಾಡಿಕೊಂಡು ಬಾ, ಇಲ್ಲ ಅಂದರೆ ನೆಗಡಿ ಶೀತ ಆಗುತ್ತದೆ. ಅಷ್ಟು ಹೇಳಿ ಅಲ್ಲಿಂದ ಹೊರಬಂದ ಅವರು ಗಂಡನೊಂದಿಗೆ ಮಾತಿಗಿಳಿದರು. ಇಬ್ಬರಿಗೂ ಒಂದೇ ಪ್ರಶ್ನೆ, ಮಗಳಿಗೆ ಏನಾಗಿದೆ ಎಂದು. ಮಗಳನ್ನು ಅವಳ ಪಾಡಿಗೆ ಬಿಟ್ಟು ಅವಳು ಸರಿ ಹೋದಾಗ ಮಾತಾಡಬೇಕು. ಅವಳ ಸಮಸ್ಯೆ ಏನು ಅಂತ ತಿಳಿದುಕೊಳ್ಳಬೇಕೆಂದು ಇಬ್ಬರು ನಿರ್ಧಾರ ಮಾಡಿದರು. ಒಂದಿನ 2 ದಿನ ಕಳೆಯಿತು. ಇಂದಿಗೆ 3ನೇ ದಿನ. ಮಗಳು ತೀರಾ ಮಂಕಾಗಿದ್ದಳು. ಮಗಳ ಈ ಸ್ಥಿತಿಯನ್ನು ನೋಡಿದ ಅವಳ ಅಪ್ಪ ಅಮ್ಮನಿಗೆ ಕರಳು ಚುರುಕ್ಕೆನ್ನುತ್ತಿತ್ತು. ಎಷ್ಟು ದಿನ ಅಂತ ಮಗಳನ್ನು ಈ ರೀತಿ ಒಂಟಿಯಾಗಿ ಬಿಡುವುದು? ಇವತ್ತೋಗಿ ಅವಳ ಹತ್ರ ಮಾತಾಡಿ ಅವಳ ಸಮಸ್ಯೆಗೆ ಪರಿಹಾರ ಹುಡುಕಬೇಕು ಎಂದು ಆಂಜನೇಯ ಅವರು ಅವಳ ರೂಮಿನ ಹತ್ತಿರ ಬಂದರು. ಮಂಕಾಗಿ ಕುಳಿತಿದ್ದ ಮಗಳ ಹತ್ತಿರ ಬಂದು, ಮಗಳೇ, ಏನಾಯ್ತು? ಯಾಕೆ ಈ ಥರ ಇದ್ದೀಯಾ? ನೀನು ಏನೂ ಮಾತಾಡಿಲ್ಲ ಅಂದರೆ ನಮಗೆ ನಿನ್ನ ಸಮಸ್ಯೆ ಏನು ಅಂತ ಹೇಗೆ ತಿಳಿಯಬೇಕು? ನಾನು ನಿನಗೆ ಅಪ್ಪನಿಗಿಂತ ಜಾಸ್ತಿ ಆತ್ಮೀಯ ಗೆಳೆಯನಾಗಿದ್ದವನು. ನನ್ನ ಹತ್ರನೂ ಹೇಳಲ್ವಾ? ನಾನು ನಿನಗೆ ಅಷ್ಟು ಬೇಡವಾದಿನ? ಅಪ್ಪ ಅಮ್ಮನಿಗಿಂತ ನಿನಗೆ ನಿನ್ನ ಸಮಸ್ಯೆನೇ ಜಾಸ್ತಿ ಆಗಿದ್ದ. ಅಪ್ಪನ ಮಾತು ಕೇಳುತ್ತಿದ್ದಂತೆ ಅವಳ ಕಣ್ಣೀರಿನ ಕಟ್ಟೆ ಹೊಡೆದು ಹೋಯಿತು. ಅಪ್ಪನನ್ನು ತಬ್ಬಿಕೊಂಡು ಜೋರಾಗಿ ಅಳುತ್ತಾ ನಡೆದದ್ದನ್ನೆಲ್ಲ ಬಿಡಿಬಿಡಿಯಾಗಿ ಹೇಳತೊಡಗಿದಳು. ಮಗಳ ಮಾತು ಕೇಳಿದ ಅಪ್ಪನಿಗೆ ಅತೀವ ದುಃಖವಾಯಿತು. ಅವಳ ಕಣ್ಣೀರನ್ನು ಒರೆಸುತ್ತಾ, ಚಿಂತೆ ಮಾಡಬೇಡ ಮಗಳೇ, ದೇವರಿಗೆ ಗೊತ್ತಿದೆ ಯಾರಿಗೆ ಏನು ಕೊಡಬೇಕು ಅಂತ. ಅವನು ಒಂದು ಕಿತ್ತುಕೊಂಡರೆ ಇನ್ನೊಂದನ್ನು ನಮಗೆ ದಯಪಾಲಿಸುತ್ತಾನೆ. ನಿನ್ನ ಜೀವನದಲ್ಲಿ ಅವನಿಗಿಂತ ಒಳ್ಳೆಯ ಹುಡುಗನ ಜೊತೆ ನಿನಗೆ ಮದುವೆಯಾಗುತ್ತದೆ, ನೋಡುತ್ತೀರೋ. ನೀನು ಈ ತರಹ ದುಃಖ ಪಟ್ಕೊಂಡು ಮಂಕಾಗಿದ್ದರೆ ನಮ್ಮ ಪಾಡೇನು? ನನಗೆ ನೀನೊಬ್ಬಳೇ ಮಗಳಿರುವುದು. ನಿನಗೇನಾದರೂ ಆದರೆ ನಾವು ಜೀವಂತವಾಗಿರಲ್ಲಮ್ಮ. ಅಪ್ಪನ ಮಾತು ಕೇಳಿದ ರಚನಾಳು ತನ್ನ ಕಣ್ಣೀರನ್ನು ಒರೆಸುತ್ತಾ ಅಪ್ಪನ ಕೈ ಹಿಡಿದುಕೊಂಡು, ಡ್ಯಾಡಿ, ಇನ್ಮೇಲೆ ನಾನು ಮಂಕಾಗಿ ಕೂರಲ್ಲ. ಎಲ್ಲವನ್ನೂ ಮರೆಯಲು ಪ್ರಯತ್ನ ಮಾಡುತ್ತೇನೆ. ಆದರೆ ನನಗೆ ಸ್ವಲ್ಪ ಸಮಯ ಬೇಕು ಎಲ್ಲವನ್ನೂ ಮರೆಯೋಕ್ಕೆ. ನನ್ನಿಂದ ನೀವು ನೋವು ಪಡಬೇಡಿ ಡ್ಯಾಡಿ. ದ್ಯಾಟ್ಸ್ ಲೈಕ್ ಎ ಗುಡ್ ಗರ್ಲ್. ಇನ್ಮೇಲೆ ನೀನು ಯಾವತ್ತೂ ಅಳಬಾರ್ದು. ನಿನಗೆ ಏನು ಸಮಸ್ಯೆ ಇದ್ದರೋ ಅದನ್ನು ನನ್ನ ಹತ್ರ ಹೇಳ್ಕೊ. ನನ್ನ ಮಗಳು ಜಾಣೆ ಅಲ್ವಾ? ಜಾಣ್ ಮಕ್ಕಳು ಯಾವತ್ತೂ ಅಳಬಾರ್ದು, ಓಕೆನಾ? ಓಕೆ ಡ್ಯಾಡಿ. ಅವಳಿಗೆ ಸಮಾಧಾನ ಮಾಡಿದ ಆಂಜನೇಯರವರು ಅವಳ ರೂಮಿನಿಂದ ಹೊರಬಂದು ಹೆಂಡತಿ ಹತ್ತಿರ ನಡೆದದ್ದನ್ನೆಲ್ಲ ಹೇಳಿದರು. ಮಗಳ ಪರಿಸ್ಥಿತಿ ಕಂಡು ನೀಲಾರವರು ತುಂಬಾನೇ ದುಃಖಪಟ್ಟರು. ಆಂಜನೇಯರವರು ತನ್ನ ಹೆಂಡತಿಗೆ ಸಮಾಧಾನ ಮಾಡಿ ಮುಂದಿನ ದಿನಗಳಲ್ಲಿ ಎಲ್ಲವೂ ಒಳ್ಳೆಯದಾಗುತ್ತೆ ಅಂತ ಭರವಸೆ ನೀಡಿದರು. ದಿನಗಳು ಉರುಳಿದವು, ತಿಂಗಳುಗಳು ಉರುಳಿದವು, ವರ್ಷಾನೂ ಉರುಳಿತು. ಸುಹಾಸ್ಗೆ ಮದುವೆಯಾಗಿ ಇಂದಿಗೆ 2 ವರ್ಷ ಕಳೆದಿತ್ತು. ಇಬ್ಬರು ಅವಳಿ ಜವಳಿ ಮುದ್ದಾದ ಮಕ್ಕಳೊಂದಿಗೆ ಹೆಂಡತಿ ಜೊತೆ ಸಂತೋಷವಾಗಿದ್ದಾನೆ. ಆಫೀಸಿನಲ್ಲಿ ರಚನಾ ಬಾಸ್ ಮಗಳು ಅಂತ ಇಂದು ಎಲ್ಲರಿಗೂ ಗೊತ್ತಾಗಿದೆ. ರಚನಾ ಮಾತ್ರ ಅಪರೂಪಕ್ಕೆ ಆಫೀಸ್ಗೆ ಹೋಗುತ್ತಾಳೆ. ಸುಹಾಸ್ನ ನೋಡಿದಾಗಲೆಲ್ಲ ಅವಳ ಮನಸ್ಸಿಗೆ ನೋವಾಗುತ್ತದೆ ಎಂದು ಆಫೀಸ್ಗೆ ಹೋಗುವುದನ್ನೇ ನಿಲ್ಲಿಸಿದ್ದಳು. ಮಗಳ ಈ ನಿರ್ಧಾರಕ್ಕೆ ಅಪ್ಪನ ಸಪೋರ್ಟ್ ತುಂಬಾನೇ ಇತ್ತು. ಹೌದು, ಅದೊಂದು NGO. ಅದರ ಹೆಸರು ವೆಲ್ಕಮ್ ಟು RSS. ಎಲ್ಲರಿಗೂ ಸ್ವಾಗತ ಈ RSS ಸಂಸ್ಥೆಗೆ. ಇದರ ಅರ್ಥ R ಎಂದರೆ ರಚನಾ, S ಅಂದರೆ ಶೋಭಾ, S ಎಂದರೆ ಸುಹಾಸ್. ಸುಹಾಸ್ ರಚನಾ ಮಧ್ಯೆ ಶೋಭಾ ಬಂದಿದ್ದು ಇದು ಅವಳಿಗೆ ಮರೆಯಲಾಗದ ನೋವು. ಅದಕ್ಕಾಗಿ 3 ಹೆಸರಿನ ಮೊದಲಕ್ಷರ ತೆಗೆದು ಈ ಸಂಸ್ಥೆಗೆ ಇಟ್ಟಿದ್ದಾಳೆ. ಈ ವಿಷಯ ಇವಳಿಗೆ ಬಿಟ್ಟು ಬೇರೆ ಯಾರಿಗೂ ಗೊತ್ತಿಲ್ಲ. ಎಲ್ಲರಿಗೂ RSS ಹೆಸರು ಡಿಫ್ರೆಂಟ್ ಅಂತ ಮಾತ್ರ ಗೊತ್ತು. ಇದರ ಮೂಲಾರ್ಥ ಯಾರಿಗೂ ತಿಳಿದಿರಲಿಲ್ಲ.
ಈ RSSನಲ್ಲಿ ಎಲ್ಲ ಬುದ್ಧಿಮಾಂದ್ಯ ಮಕ್ಕಳೇ ಇರುವುದು. ಇಂದು ರಚನಾ ಇವರೆಲ್ಲರ ಆರೈಕೆಯಲ್ಲಿ ತೊಡಗಿದ್ದಾಳೆ. ಮಕ್ಕಳ ಜೊತೆ ಇದ್ದು ತನ್ನ ನೋವನ್ನು ಮರೆಯೋಕೆ ಪ್ರಯತ್ನಿಸುತ್ತಿದ್ದಾಳೆ. ಮಗಳ ಇಚ್ಛೆಯಂತೆ ಅಪ್ಪ ಅವಳಿಗಿಂದು RSS ನಡೆಸೋಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಮಗಳು ಇಂದು ನಿಧಾನವಾಗಿ ತನ್ನ ನೋವನ್ನು ಮರೆಯುತ್ತಿದ್ದಾಳೆ ಎಂಬ ಸಂತೋಷ ಒಂದು ಕಡೆಯಾದರೆ, ಇನ್ನೊಂದು ಕಡೆ ಅವರಿಗೆ ಅವಳ ಮದುವೆಯ ಚಿಂತೆ. ಈ 2 ವರ್ಷದಲ್ಲಿ ಮಗಳನ್ನು ಮದುವೆಗೆ ಒಪ್ಪಿಸುವುದು ಮಾತ್ರ ಅವರಿಂದ ಸಾಧ್ಯವಾಗಲಿಲ್ಲ. ಮಗಳಿಗೆ ಮದುವೆಯಾಗಲಿಲ್ಲವೆಂಬ ಕೊರಗು ಅವಳ ತಾಯಿಗೆ ತುಂಬಾನೇ ಕಾಡುತ್ತಿತ್ತು. ಮಕ್ಕಳಿಬ್ಬರು ಒಂದೇ ಸಮನೆ ಅಳತೊಡಗಿದರು. ಅಳುತ್ತಿದ್ದ ಮಕ್ಕಳನ್ನು ನೋಡಿ ಅಡುಗೆ ಮನೆಯಿಂದ ಹೊರಬಂದ ಶೋಭಾ ಒಂದು ಮಗುವನ್ನು ಎತ್ತಿ ಸಮಾಧಾನ ಪಡಿಸುತ್ತಿದ್ದಳು. ಇನ್ನೊಂದು ಮಗುವಿನ ಅಳು ಜೋರಾದಾಗ ವರಂಡಾದಲ್ಲಿದ್ದ ಸುಹಾಸ್ ಬಂದು ಇನ್ನೊಂದು ಮಗುವನ್ನು ಎತ್ತಿ ಮುದ್ದಾಡತೊಡಗಿದನು. ಹೌದು, ಇವರಿಬ್ಬರು ಶೋಭಾಳ ಅವಳಿ ಜವಳಿ ಮಕ್ಕಳು. ಒಂದು ಗಂಡು ಒಂದು ಹೆಣ್ಣು. ಹುಡುಗನಿಗೆ ಅಂಕುಶ್, ಹುಡುಗಿಗೆ ಅಂಕಿತಾ ಅಂತ ಹೆಸರಿಟ್ಟಿದ್ದರು. ಸುಹಾಸ್ ತನ್ನ ನೋವನ್ನು ಮರೆಯೋದಕ್ಕೆ ಈ ಇಬ್ಬರು ಮಕ್ಕಳು ಕಾರಣರಾಗಿದ್ದರು. ತನ್ನ ಸ್ವಂತ ಮಕ್ಕಳಂತೆ ಅವರಿಗೆ ಪ್ರೀತಿ ತೋರಿಸುತ್ತಿದ್ದನು. ಲೋಕದ ದೃಷ್ಟಿಗೆ ಸುಹಾಸ್ ಶೋಭಾ ಇಬ್ಬರು ಗಂಡ ಹೆಂಡತಿಯರಾದರೆ ಮನೆಯಲ್ಲಿ ಇವರಿಬ್ಬರು ಸ್ನೇಹಿತರ ತರಹ. ಇಬ್ಬರು ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಳ್ಳುತ್ತಾ ಚೆನ್ನಾಗಿ ಜೀವನ ಸಾಗಿಸುತ್ತಿದ್ದರು. ಸುಹಾಸ್ ಎಲ್ಲರ ಎದುರು ತಾನು ತುಂಬಾನೇ ಖುಷಿಯಾಗಿದ್ದೇನೆ ಎಂದು ತೋರ್ಪಡಿಸಿಕೊಳ್ಳುತ್ತಿದ್ದನು. ಆದರೆ ಅವನ ಹೃದಯದಲ್ಲಿ ಇಂದಿಗೂ ರಚನಾ ಇದ್ದಾಳೆ. ಅವಳನ್ನು ಮಾತ್ರ ಅವನಿಗೆ ಮರೆಯೋಕೆ ಸಾಧ್ಯನೇ ಆಗಿಲ್ಲ. ಮದುವೆಯಾದ ನಂತರ ಇಬ್ಬರು ಆಶ್ರಮ ಬಿಟ್ಟು ಕಂಪನಿ ಕಡೆಯಿಂದ ಸಿಕ್ಕಿರುವ ಮನೆಯಲ್ಲಿ ಜೀವನ ಸಾಗಿಸುತ್ತಿದ್ದರು. ಮಕ್ಕಳಿಗಿಂದು 1 ವರ್ಷ 4 ತಿಂಗಳು ತುಂಬಿದೆ. ಎಲ್ಲರ ಪಾಲಿಗೆ ಗಂಡ ಹೆಂಡತಿ ಇಬ್ಬರು ಮಕ್ಕಳಿರೋ ಸುಖವಾದ ಸಂಸಾರ ಇವರದ್ದು. ಆದರೆ ಇವರು ಸುಖವಾಗಿ ಏನೋ ಇದ್ದಾರೆ, ಆದರೂ ತಾವು ಪ್ರೀತಿಸಿದವರ ಜೊತೆಗಿಲ್ಲ ಎಂಬ ಒಂದೇ ಕೊರಗು. ಅದನ್ನು ಬಿಟ್ಟರೆ ಇವರದ್ದು ಹಾಲು ಜೇನಿನ ಸಂಸಾರ. ಬೆಳಗ್ಗೆ ಎಂದಿನಂತೆ ಸುಹಾಸ್ ಆಫೀಸ್ಗೆಂದು ರೆಡಿಯಾಗುತ್ತಿದ್ದನು. ಇಂದು ಯಾಕೋ ಅವನಿಗೆ ಮಕ್ಕಳನ್ನು ತುಂಬಾನೇ ಮುದ್ದಾಡಬೇಕು, ಅವರ ಜೊತೆ ತುಂಬ ಹೊತ್ತು ಕಾಲ ಕಳೆಯಬೇಕು ಅಂತನಿಸುತ್ತಿತ್ತು. ಆದರೆ ಏನು ಮಾಡುವುದು, ಆಫೀಸ್ಗೆ ಹೋಗಬೇಕಲ್ಲ ಅಂತ ಅಸಮಾಧಾನ ವ್ಯಕ್ತಪಡಿಸಿದನು. ಅಂಕುಶ್ನನ್ನು ಎತ್ತಿಕೊಂಡ ಸುಹಾಸ್ ಅವನ ಹಣೆಗೆ ಮುತ್ತಿಟ್ಟು, ನಂತರ ನೀನು ಆಗಬಾರದು. ನನಗೆ ಅಪ್ಪ ಅಮ್ಮ ಪ್ರೀತಿ ಸಿಕ್ಕಿಲ್ಲ, ಆದರೆ ನಿನಗೆ ನಾನು ಎಲ್ಲರ ಪ್ರೀತಿ ಸಿಗುವಂತೆ ಮಾಡುತ್ತೇನೆ. ಈಗ ಆಫೀಸ್ಗೆ ಹೋಗಿ ಆಮೇಲೆ ಬರುತ್ತೇನೆ, ಆಯ್ತಾ ಕಂದ? ಮಗುವನ್ನು ತೊಟ್ಟಿಲಲ್ಲಿ ಮಲಗಿಸಿದ ಅವನು ಅಂಕಿತಾಳನ್ನು ಎತ್ತಿಕೊಂಡು ಅವಳನ್ನು ಮುದ್ದಾಡಿದನು. ಇಬ್ಬರನ್ನು ತೊಟ್ಟಿಲಲ್ಲಿ ಮಲಗಿಸಿ ಆಫೀಸ್ಗೆ ಹೊರಡಬೇಕೆನ್ನುವಷ್ಟರಲ್ಲಿ ಅಂಕಿತಾಳ ಪುಟ್ಟ ಕೈಗಳು ಅವನ ಕಿರುಬೆರಳನ್ನು ಹಿಡಿದಿದ್ದೆವು. ಅವಳ ಕೈಗಳು ನನ್ನನ್ನು ಬಿಟ್ಟು ಹೋಗಬೇಡ ಎಂದು ಹೇಳುವಂತೆ ಅವನಿಗೆ ಭಾಸವಾಯಿತು. ಅವಳ ಕೈಯನ್ನು ತನ್ನ ಕೈಯಿಂದ ಬಿಡಿಸಿಕೊಂಡು, ಸಾರಿ ಪುಟ್ಟ, ಇವತ್ತು ಬೇಗ ಆಫೀಸಿಂದ ಬರುತ್ತೇನೆ, ಇವಾಗ ನಾನು ಹೋಗಬೇಕು, ಆಯ್ತಾ? ಮತ್ತೊಮ್ಮೆ ಅವಳ ಹಣೆಗೆ ಮುತ್ತಿಟ್ಟು ಮನೆಯಿಂದ ಹೊರ ನಡೆದನು. ಅವನ ಹಿಂದಿನಿಂದ ಬಂದ ಶೋಭಾ, ಮಕ್ಕಳ ಸಾಬೂನು ಎಣ್ಣೆ ಖಾಲಿಯಾಗಿದೆ ಎಂದಳು. ಸಂಜೆ ಆಫೀಸ್ನಿಂದ ಬರಬೇಕಾದರೆ ತೆಗೆದುಕೊಂಡು ಬರುತ್ತೇನೆ ಎಂದಾಗ, ಇಲ್ಲ, ನನಗೆ ಅಂಗಡಿಯಲ್ಲಿ ಸ್ವಲ್ಪ ಕೆಲಸ ಇದೆ, ನಾನೇ ತೆಗೆದುಕೊಂಡು ಬರುತ್ತೇನೆ, ನೀವು ನನಗೆ ಅಂಗಡಿ ತನಕ ಡ್ರಾಪ್ ಮಾಡಿದರೆ ಸಾಕು. ಹೆಂಡತಿ ಮಾತನ್ನು ಕೇಳಿ ಅವಳನ್ನು ಅಂಗಡಿ ತನಕ ಡ್ರಾಪ್ ಮಾಡಲು ಒಪ್ಪಿದನು. ಮನೆಯಿಂದ ಹೊರಡುವ ಮುನ್ನ ಪಕ್ಕದ ಮನೆಯ ಆಂಟಿ ಮನೆಗೆ ಹೋಗಿ ಸ್ವಲ್ಪ ತನ್ನ ಮಕ್ಕಳನ್ನು ನೋಡಿಕೊಳ್ಳುವುದಾಗಿ ಹೇಳಿದಳು. ಮತ್ತೆ ಮನೆಯೊಳಗಡೆ ಹೋಗಿ ಮಕ್ಕಳ ಹತ್ತಿರ ಬಂದು ಅವರ ಹಣೆಗೆ ಮುತ್ತಿಟ್ಟು ಸ್ವಲ್ಪ ಹೊತ್ತಲ್ಲಿ ಬರುವುದಾಗಿ ಹೇಳಿ ಅಲ್ಲಿಂದ ನಡೆದಳು. ಇನ್ನೇನು ಮನೆ ಹೊಸಲು ದಾಟಬೇಕು, ಅಷ್ಟರಲ್ಲಿ ಮತ್ತೆ ಹಿಂತಿರುಗಿ ಮಕ್ಕಳನ್ನು ಕಣ್ತುಂಬ ನೋಡಿದಳು. ಹೊರಬಂದ ಆಕೆ, ಆಂಟಿ, ನಾನು 5 ನಿಮಿಷದಲ್ಲಿ ಹಿಂತಿರುಗಿ ಬರುತ್ತೇನೆ, ಅಷ್ಟರ ತನಕ ನನ್ನ ಮಕ್ಕಳನ್ನು ಜೋಪಾನವಾಗಿ ನೋಡಿಕೊಳ್ಳಿ, ನಾನಿನ್ನು ಬರುತ್ತೇನೆ. ಆಯ್ತಮ್ಮ, ನೀನು ಹೊರಡು, ನಾನು ನಿನ್ನ ಮಕ್ಕಳನ್ನು ಜೋಪಾನವಾಗಿ ನೋಡಿಕೊಳ್ಳುತ್ತೇನೆ. ಹೆಂಡತಿಯನ್ನು ಬೈಕಿನಲ್ಲಿ ಕೂರಿಸಿಕೊಂಡ ಸುಹಾಸ್ ಅಂಗಡಿಯತ್ತ ಬೈಕ್ ತಿರುಗಿಸಿದನು. ಇನ್ನೇನು ಅಂಗಡಿ ಬಂದೇ ಬಿಟ್ಟಿತು. ಅಷ್ಟರಲ್ಲಿ ಒಂದು ಅನಾಹುತ ನಡೆದೇ ಹೋಯಿತು. 3 ರಸ್ತೆ ಕೂಡುವ ಜಾಗದಲ್ಲಿ ಎಡಗಡೆಯಿಂದ ಬಂದ ಲಾರಿಯೊಂದು ಸುಹಾಸ್ನ ಬೈಕಿಗೆ ಡಿಕ್ಕಿ ಹೊಡೆದು ಹೊರಟೇ ಬಿಟ್ಟಿತ್ತು. ಬೈಕಿನಿಂದ ಕೆಳಗೆ ಬಿದ್ದಿದ್ದ ಶೋಭಾಳ ತಲೆಗೆ ತೀವ್ರವಾಗಿ ಏಟು ಬಿದ್ದು ಅಲ್ಲಿಯೇ ಅವಳ ಪ್ರಾಣಪಕ್ಷಿ ಹಾರಿ ಹೋಗಿತ್ತು. ತುಂಬ ಗಾಯಗೊಂಡ ಸುಹಾಸ್ಗೆ ಸ್ವಲ್ಪ ಜ್ಞಾನವಿತ್ತು. ಹೇಳಕ್ಕಾಗದೆ ನೆತ್ತರಿನ ಮಡುವಲ್ಲಿ ಅಸಹಾಯಕವಾಗಿ ಬಿದ್ದಿದ್ದನು.
ಇವರಿಬ್ಬರ ಸುತ್ತ ಎಲ್ಲ ಜನರು ಮುತ್ತಿಕೊಂಡಿದ್ದರು. ಎಲ್ಲರೂ ಮಾತಾಡುತ್ತಿದ್ದರೆ ಹೊರತು ಅವರನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋಗಲು ಯಾರೂ ಮುಂದಾಗಲಿಲ್ಲ. NGO ಕಡೆ ಹೋಗುತ್ತಿದ್ದ ರಚನಾಳ ಟಾಟಾ ಸುಮೋ ಜನ ಮುತ್ತಿಕೊಂಡಿರುವ ಜಾಗದ ಕಡೆ ಬಂದು ನಿಂತಿತು. ಅರೆ, ಏನಾಗಿದೆ ಇಲ್ಲಿ? ಇಷ್ಟೊಂದು ಜನ ಯಾಕೆ ಮುತ್ತಿಕೊಂಡಿದ್ದಾರೆ? ಟಾಟಾ ಸುಮೋದಿಂದ ಇಳಿದ ರಚನಾ ಸೀದಾ ಗುಂಪಿನ ಹತ್ತಿರ ಬಂದು ಏನು ನಡೆಯುತ್ತಿದೆ ಎಂದು ನೋಡಿದಾಗ ಅವಳಿಗೆ ಆಘಾತವೊಂದು ಕಾದುಕೊಂಡಿತ್ತು. ರಕ್ತದ ಮಡುವಿನಲ್ಲಿ ಬಿದ್ದಿದ್ದ ಶೋಭಾಳನ್ನು ನೋಡಿ ಅವಳ ಹತ್ತಿರ ಬಂದು, ಶೋಭಾ, ಶೋಭಾ, ಏನಾಯ್ತು? ಎದ್ದೇಳು. ಅವಳ ಕೈ ಹಿಡಿದು ನಾಡಿ ಬಡಿತ ನೋಡಿದಾಗ ಅವಳು ಆಲ್ರೆಡಿ ತೀರಿಕೊಂಡು ಬಿಟ್ಟಿದ್ದಳು. ಒಂದೇ ಸಮನೆ ನೋ ಎಂದು ಕಿರ್ಚಿಕೊಂಡ ರಚನಾ, ಸುಹಾಸ್, ಸುಹಾಸ್ ಎಂದು ಬಡಬಡಿಸತೊಡಗಿದಳು. ಸ್ವಲ್ಪ ದೂರದಲ್ಲಿ ಸುಹಾಸ್ ಬಿದ್ದಿದ್ದಾನೆ. ಅವನ ದೇಹವೆಲ್ಲ ರಕ್ತಸಿಕ್ತವಾಗಿದೆ. ಅವನ ಹತ್ತಿರ ಓಡಿ ಬಂದ ರಚನಾ ಅವನ ಮುಖವನ್ನು ತನ್ನ ಬೊಗಸೆಯಲ್ಲಿ ಹಿಡಿದು, ಸುಹಾಸ್, ಸುಹಾಸ್ ಎದ್ದೇಳಿ. ಸುಹಾಸ್ನ ಉಸಿರು ಅವಳ ಕೈಗೆ ಸೋಕಿದಾಗ ಅವನು ಜೀವಂತವಾಗಿರುವುದು ಅವಳಿಗೆ ಅನುಭವವಾಯಿತು. ಕೂಡಲೇ ಅಲ್ಲಿದ್ದವರ ಸಹಾಯದಿಂದ ತನ್ನ ಸುಮೋದಲ್ಲಿ ಅವರಿಬ್ಬರನ್ನೂ ಮಲಗಿಸಿದಳು. ಹಿಂದಿನ ಸೀಟಿನಲ್ಲಿ ಶೋಭಾಳನ್ನು ಮಲಗಿಸಿದಳು. ಅವಳು ಮಧ್ಯದ ಸೀಟಿನಲ್ಲಿ ಸುಹಾಸ್ನನ್ನು ತನ್ನ ತೊಡೆಯ ಮೇಲೆ ಮಲಗಿಸಿದಳು. ಅರೆ ಪ್ರಜ್ಞಾವಸ್ಥೆಯಲ್ಲಿದ್ದ ಅವನು ಶೋಭಾ ಬಗ್ಗೆ ಕೇಳಿದಾಗ ಅವಳು ಅಳತೊಡಗಿದಳು. ಅಳುತ್ತಿದ್ದ ಅವಳನ್ನು ಕಂಡು ಅವನಿಗೆ ಪರಿಸ್ಥಿತಿಯ ಅರಿವಾಯಿತು. ತಾನಿನ್ನು ಬದುಕುವುದಿಲ್ಲವೆಂದು ಅವನಿಗೆ ಅರಿವಾದಾಗ ಆ ಪರಿಸ್ಥಿತಿಯಲ್ಲೂ ರಚನಾಳ ಕೈ ಹಿಡಿದು, ರಚನಾ, ನನಗೊಂದು ಸಹಾಯ ಮಾಡುತ್ತೀರಾ? ನೋಡಿ, ನೀವು ಜಾಸ್ತಿ ಮಾತಾಡಬಾರ್ದು. ನಿಮಗೆ ವಿಶ್ರಾಂತಿ ಬೇಕು. ನೀವು ಸರಿಯಾದ ಮೇಲೆ ನಾನು ನಿಮಗೆ ಏನು ಬೇಕಾದರೂ ಸಹಾಯ ಮಾಡುತ್ತೇನೆ. ಇವಾಗ ನೀವು ಮಾತಾಡಬೇಡಿ ಪ್ಲೀಸ್. ಇಲ್ಲ, ಅಲ್ಲಿ ತನಕ ನಾನು ಬದುಕಿರಲ್ಲ. ಇವಾಗಲೇ ಹೇಳಬೇಕು ನಾನು. ಅಳುತ್ತಿದ್ದ ರಚನಾ, ಆಯ್ತು ಹೇಳಿ, ಆದರೆ ನೀವು ಸಾಯುವ ವಿಷಯ ಮಾತ್ರ ಹೇಳಬೇಡಿ. ನಿಮಗೇನಾದರೂ ಆದರೆ ನಾನು ಖಂಡಿತವಾಗ್ಲೂ ಬದುಕಿರಲ್ಲ. ರಚನಾಳ ಮಾತು ಕೇಳಿದ ಸುಹಾಸ್ಗೆ ಅವಳು ಯಾಕೆ ಈ ಥರ ಹೇಳುತ್ತಿದ್ದಾಳೆಂದು ಅರ್ಥವಾಗಲಿಲ್ಲ. ಅವನ ಮನಸ್ಸಿನ ಒಂದು ಮೂಲೆಯಲ್ಲಿ ರಚನಾ ತನ್ನನ್ನು ಪ್ರೀತಿಸುತ್ತಿದ್ದಾಳೆ ಎನ್ನುವ ಅರಿವು ಮೂಡಿತು. ತಕ್ಷಣ ಜಾಗೃತಗೊಂಡ ಅವನು, ಅಂದರೆ ನಿಮ್ಮ ಮಾತಿನ ಅರ್ಥ ಏನು? ಪ್ಲೀಸ್ ಹೇಳಿ. ನಾನು ಸಾಯುವ ಮುನ್ನ ಸತ್ಯ ಹೇಳಿ. ನಡುಗುತ್ತಿದ್ದ ಸುಹಾಸ್ನ ಕೈಯನ್ನು ಗಟ್ಟಿಯಾಗಿ ಹಿಡಿದ ಆಕೆ, ನಾನು ನಿಮ್ಮನ್ನು ತುಂಬಾ ಇಷ್ಟಪಡುತ್ತಿದ್ದೇನೆ. ನಿಮಗೇನಾದರೂ ಆದರೆ ನಾನು ಸತ್ತು ಹೋಗುತ್ತೀನಿ ಅಂತ ಜೋರಾಗಿ ಅಳತೊಡಗಿದಳು. ಅಂದರೆ ನೀವು ನನ್ನನ್ನು ಪ್ರೀತಿಸುತ್ತಿದ್ದೀರಾ? ಸಾಯುವ ಮುನ್ನ ನನ್ನ ಜೀವನ ಸಾರ್ಥಕವಾಯಿತು. ನೀವು ಕೂಡ ಅಂದರೆ? ಹೇಳಿ ಸುಹಾಸ್, ಏನು ನಿಮ್ಮ ಮಾತಿನ ಅರ್ಥ? ನಾನು ಪ್ರೀತಿಸಿದ ಮೊದಲ ಹುಡುಗಿ ನೀವೇನೇ ರಚನಾ. ನೀವು ಬಡವಳು ಅಂತ ತಿಳಿದು ನಿಮ್ಮನ್ನು ತುಂಬಾ ಪ್ರೀತಿಸುತ್ತಿದ್ದೆ. ಆದರೆ ಶ್ರೀಮಂತರು ಅಂತ ಗೊತ್ತಾದಾಗ ನೀವೆಲ್ಲಿ ನನ್ನನ್ನು ತಿರಸ್ಕರಿಸುತ್ತೀರೋ ಎಂಬ ಭಯಕ್ಕೆ ನನ್ನ ಪ್ರೀತಿನ ನನ್ನಲ್ಲೇ ಬಚ್ಚಿಟ್ಟೆ. ತನ್ನ ಮತ್ತೆ ಶೋಭಾಳ ಮಧ್ಯೆ ಏನೆಲ್ಲ ನಡೆಯಿತು ಅದನ್ನೆಲ್ಲ ಕುಲಂಕುಷವಾಗಿ ಅವನು ಅವಳಿಗೆ ತಿಳಿಸಿದನು. ವಿಷಯ ತಿಳಿದ ರಚನಾಳಿಗೆ ದುಃಖದ ನಡುವೆ ಇನ್ನೂ ದುಃಖವಾಯಿತು. ಸುಹಾಸ್ ತನ್ನನ್ನು ಪ್ರೀತಿಸುತ್ತಿರುವ ವಿಷಯ ಕೇಳಿ ದುಃಖದ ನಡುವೆಯೂ ಎಲ್ಲೋ ಒಂದು ಕಡೆ ಸಂತೋಷವಾಯಿತು. ಸುಹಾಸ್ಗೆ ಯಾಕೋ ಕಣ್ಣು ಮಂಜಾಗತೊಡಗಿತು. ನಡುಗುತ್ತಿದ್ದ ತನ್ನ ಕೈಯನ್ನು ರಚನಾ ಕೈಯಲ್ಲಿಟ್ಟು, ರಚನಾ, ನನ್ನೊಂದು ಮಾತು ನಡೆಸಿಕೊಡ್ತೀರಾ? ಪ್ಲೀಸ್. ನೀವು ನನ್ನನ್ನು ಸ್ವಾರ್ಥಿ ಅಂದುಕೊಂಡರೂ ಪರವಾಗಿಲ್ಲ, ಆದರೆ ನನಗೆ ಬೇರೆ ದಾರಿ ಇಲ್ಲ. ಹೇಳಿ, ನನಗೆ ಸಹಾಯ ಮಾಡ್ತೀರಾ? ಹಾಂ ಹೇಳಿ, ಏನು ಸಹಾಯ ಬೇಕು ಅಂತ. ನಿಮಗೋಸ್ಕರ ನಾನು ಪ್ರಾಣ ಬಿಡಕ್ಕೂ ಸಿದ್ಧ. ನೀವು ನನಗೋಸ್ಕರ ಪ್ರಾಣ ಬಿಡಬಾರದು. ನೀವು ಬದುಕಿ ಬಾಳಬೇಕು. ನಾನು ಸತ್ತರೆ ನೀವು ಕೊರಗಬಾರದು. ಆಮೇಲೆ ದಯವಿಟ್ಟು ನನ್ನೆರಡೂ ಮಕ್ಕಳನ್ನು ಮತ್ತೆ ಅನಾಥಾಶ್ರಮಕ್ಕೆ ಸೇರಿಸಬೇಡಿ. ನೀವೇ ಅವರನ್ನು ಸಾಕಿ ಅವರಿಗೊಂದು ಬಾಳು ಕೊಡಬೇಕು. ನನ್ನ ಈ ಮಾತನ್ನು ನೆರವೇರಿಸುತ್ತೀರಾ? ದಯವಿಟ್ಟು ಇಲ್ಲ ಅಂತ ಮಾತ್ರ ಹೇಳಬೇಡಿ. ಅಳುತ್ತಾ ಮಾತನಾಡುತ್ತಿದ್ದ ಸುಹಾಸ್ನನ್ನು ಕಂಡಾಗ ಅವಳಿಗೆ ಆಕಾಶನೇ ತನ್ನ ಮೇಲೆ ಬಿದ್ದಂತೆ ಭಾಸವಾಯಿತು. ನೀವು ಹೇಳಿದಂತೆಯೇ ಮಾಡುತ್ತೇನೆ. ನೀವು ಜಾಸ್ತಿ ಮಾತಾಡಬೇಡಿ. ನಿಮಗೆ ತೊಂದರೆಯಾಗುತ್ತೆ. ನಿಮಗೆ ಏನೂ ಆಗಲ್ಲ. ನಾನು ನಿಮಗೆ ಏನೂ ಆಗೋಕ್ಕೆ ಬಿಡಲ್ಲ. ಆಸ್ಪತ್ರೆ ಇನ್ನು ಸ್ವಲ್ಪ ದೂರದಲ್ಲಿದೆ. ಆಮೇಲೆ ಎಲ್ಲ ಸರಿ ಹೋಗುತ್ತೆ. ಇಲ್ಲ ರೀ, ನಾನು ಬದುಕಲ್ಲ. ನಾನು ನಿಮಗೆ ಯಾವತ್ತಿದ್ದರೂ ಚಿರಋಣಿ. ನೀವು ನನ್ನ ಮಕ್ಕಳನ್ನು ನೋಡಿಕೊಳ್ಳುತ್ತೇನೆ ಅಂದ್ರಲ್ಲ, ಅಷ್ಟು ಸಾಕು ನನಗೆ. ಇನ್ನೊಂದು ಜನ್ಮ ಅಂತ ಇದ್ದರೆ ನಾನು ನಿಮ್ಮ ಮಗನಾಗಿ ಹುಟ್ಟಬೇಕು ಅಂತ ಆಸೆ ಪಡುತ್ತೇನೆ.
ಗಂಡನಾಗೋ ಭಾಗ್ಯ ಸಿಗಲಿಲ್ಲ. ಅಟ್ಲೀಸ್ಟ್ ನಿಮ್ಮ ಮಗನಾಗಿ ಹುಟ್ಟಿದರೆ ತಾಯಿ ಪ್ರೀತಿಯಾದರೂ ಸಿಗುತ್ತದೆ. ಅವಳ ಮುದ್ದಾದ ಮಗವನ್ನು ತನ್ನ ಬೊಗಸೆಯಲ್ಲಿ ಹಿಡಿದು ಐ ಲವ್ ಯು ಅಂದಾಗಲೇ ಅವನ ಪ್ರಾಣಪಕ್ಷಿ ಆರಿ ಹೋಗಿದ್ದು. ಅವಳ ಮೊಗ ಹಿಡಿದಿದ್ದ ಅವನ ಕೈ ಸ್ವಾಧೀನ ಕಳೆದುಕೊಂಡು ನಿಸ್ತೇಜವಾಯಿತು. ಸುಹಾಸ್, ಸುಹಾಸ್, ಸುಹಾಸ್! ಅವನನ್ನು ಗಟ್ಟಿಯಾಗಿ ಹಿಡಿದು ರಚನಾ ಜೋರಾಗಿ ಅಳತೊಡಗಿದಳು. ಆಸ್ಪತ್ರೆ ತಲುಪುವ ಮುನ್ನವೇ ಅವನು ಇಹಲೋಕ ತಲುಪಿದ್ದನು. ಅನಾಥಾಶ್ರಮದವರು ಮತ್ತು ಅವನ ಆಫೀಸ್ ಸಹಪಾಠಿಗಳ ಸಮ್ಮುಖದಲ್ಲಿ ಗಂಡ ಹೆಂಡತಿಯರಿಬ್ಬರ ಅಂತ್ಯ ಸಂಸ್ಕಾರ ನಡೆಯಿತು. ಚಿತೆಯ ಮುಂದೆ ನಿಂತು ಅಳುತ್ತಿದ್ದ ರಚನಾಳನ್ನು ಅವಳ ತಂದೆ ಸಮಾಧಾನಪಡಿಸಿ ಮನೆಗೆ ಕರೆದುಕೊಂಡು ಹೋದರು. ಮರುದಿನ ಅನಾಥಾಶ್ರಮಕ್ಕೆ ಬಂದ ರಚನಾ ಆಶ್ರಮದ ನಿಯಮಗಳನುಸಾರವಾಗಿ ಸುಹಾಸ್ನ ಇಬ್ಬರು ಮಕ್ಕಳನ್ನು ದತ್ತು ತೆಗೆದುಕೊಂಡಳು. 1.5 ವರ್ಷದ ಆ ಇಬ್ಬರು ಮಕ್ಕಳನ್ನು ರಚನಾ ಮನೆಗೆ ಕರೆದುಕೊಂಡು ಬಂದಾಗ ಅವಳ ಅಪ್ಪ ಅಮ್ಮನಿಗೆ ಆಶ್ಚರ್ಯವಾಯಿತು. ತನ್ನ ಮತ್ತೆ ಸುಹಾಸ್ ನಡುವೆ ನಡೆದ ಸಂಭಾಷಣೆಯನ್ನು ಅವಳು ಅವರಿಗೆ ತಿಳಿಸಿದಳು. ಮಗಳ ಮಾತಿಗೆ ಇಲ್ಲವೆನ್ನಲಾಗದೆ ಮಕ್ಕಳನ್ನು ಮನೆಯಲ್ಲಿರಿಸಲು ಒಪ್ಪಿದರು. ಹೀಗೆ ತಿಂಗಳುಗಳು ಉರುಳಿ ವರ್ಷಗಳಾದವು. ಇಂದಿಗೆ ಸುಹಾಸ್ ಈ ಜಗತ್ತನ್ನಗಲಿ 5 ವರ್ಷವಾಗಿತ್ತು. ನಿದ್ರಾಲೋಕದಲ್ಲಿದ್ದ ರಚನಾಳಿಗೆ ಅಲಾರಾಂ ಸದ್ದು ಕೇಳಿ ತಕ್ಷಣ ಎಚ್ಚರವಾಯಿತು. ಬೆಳಗ್ಗೆ 6ರ ಸಮಯ. ಅಲಾರಾಂ ಆಫ್ ಮಾಡಿ ಹಾಸಿಗೆಯಿಂದ ಎದ್ದು ಆಕೆ ಪಕ್ಕದಲ್ಲಿದ್ದ ಮಕ್ಕಳ ತಲೆ ಸವರಿ ಅವರ ಹಣೆಗೆ ಮುತ್ತಿಕ್ಕಿದ್ದಳು. ಅಂಕುಶ್, ಅಂಕಿತಾ, ಎದ್ದೇಳಿ, ಗಂಟೆ 6, ಸ್ಕೂಲ್ಗೆ ಹೋಗಬೇಕು. ಮಮ್ಮಿ, ಸ್ವಲ್ಪ ಹೊತ್ತು ಮಲಗಕ್ಕೆ ಬಿಡು, ಸ್ಕೂಲ್ಗೆ ಆಮೇಲೆ ಹೋದ್ರಾಯ್ತು ಎಂದು ಇಬ್ಬರು ಒಂದೇ ಸಮನೆ ಹೇಳಿ ಮತ್ತೆ ಮಲಗಿಬಿಟ್ಟರು. ನನ್ನ ಮುದ್ದು ಬಂಗಾರ ಅಲ್ವಾ, ಎದ್ದೇಳಿ ಮಕ್ಕಳ, ಮಮ್ಮಿಗೆ ಬೇರೆ ತುಂಬ ಕೆಲಸ ಇದೆ, ಬೇಗ ಎದ್ದೇಳಿ. ಹಾಸಿಗೆಯಿಂದ ಎದ್ದ ಇಬ್ಬರ ಮಕ್ಕಳನ್ನು ಬೇಗ ಬೇಗ ರೆಡಿ ಮಾಡಿಸಿ ಸ್ಕೂಲಿಗೆ ಬಿಟ್ಟು ಬರಲು ರೆಡಿಯಾದಳು. ಸುಹಾಸ್ ಸತ್ತ ಮೇಲೆ ಅಂಕುಶ್ ಅಂಕಿತಾಗೆ ಇವಳೇ ಅಪ್ಪ ಅಮ್ಮ ಇಬ್ಬರ ಪ್ರೀತಿ ತೋರಿಸಿದ್ದಳು. ಮನೆಯಲ್ಲಿ ಅಷ್ಟೊಂದು ಕೆಲಸದಾಳುಗಳು ಇದ್ರೂ ಅವರಿಗೆ ಹೇಳದೆ ತಾನೇ ಮಕ್ಕಳ ಕೆಲಸ ಮಾಡುತ್ತಿದ್ದಳು. ಇಬ್ಬರು ಮಕ್ಕಳಿಗೂ ಅವರ ಸ್ವಂತ ತಂದೆ ತಾಯಿ ಯಾರೆಂದು ಗೊತ್ತಿಲ್ಲ. ರಚನಾಳೆ ತನ್ನ ತಾಯಿ ಎಂದು ನಂಬಿದ್ದರು. 3 ಹೊತ್ತು ಆ ಮಕ್ಕಳ ಸೇವೆಯಲ್ಲೇ ತೊಡಗುತ್ತಿದ್ದಳು. ಆಂಜನೇಯರವರಿಗೆ ಮಗಳ ಮದುವೆಯದ್ದೇ ಚಿಂತೆಯಾಗಿತ್ತು. ನೀಲಾರವರಂತೂ ಅವಳಿಗೆ ಮದುವೆಯಾಗು ಅಂತ ಹೇಳಿ ಹೇಳಿ ಸುಸ್ತಾಗಿದ್ದರು. ಆದರೆ ಅವರಿಬ್ಬರಿಗೂ ಒಂದಲ್ಲ ಒಂದು ದಿನ ನಮ್ಮ ಮಗಳಿಗೂ ಮದುವೆಯಾಗುತ್ತೆ ಅನ್ನೋ ನಂಬಿಕೆ ಇತ್ತು. ಆ ದಿನಕ್ಕೋಸ್ಕರ ಕಾಯುತ್ತಿದ್ದರು. ಆದರೆ ಅವರಿಗೇನು ಗೊತ್ತು, ರಚನಾ ಮನಸ್ಸಿನಲ್ಲಿ ಇಂದಿಗೂ ಸುಹಾಸ್ ಇದ್ದಾನಂತ. ಅವಳ ಮನಸ್ಸೆಲ್ಲ ಅವನೇ ತುಂಬಿಕೊಂಡಿದ್ದರಿಂದ ಮದುವೆಯಾಗಲೇಬಾರದು ಅನ್ನೋ ನಿರ್ಧಾರಕ್ಕೆ ಬಂದಿದ್ದಳು. ಡೈನಿಂಗ್ ಹಾಲಲ್ಲಿ ಮಕ್ಕಳೊಂದಿಗೆ ರಚನಾ ಬೆಳಗಿನ ಉಪಹಾರಕ್ಕೆ ಕುಳಿತಿದ್ದಳು. ಅದೇ ಹೊತ್ತಿಗೆ ಆಂಜನೇಯರವರು ಬಂದು ಕುಳಿತರು. ಅಜ್ಜಿ, ಎಲ್ಲಿದ್ದೀಯಾ ಅಜ್ಜಿ? ಬೇಗ ತಿಂಡಿ ತಗೊಂಡು ಬಾ ಅಜ್ಜಿ. ಅಂಕುಶ್ ತನ್ನ ತೊದಲು ಧ್ವನಿಯಲ್ಲಿ ಅಜ್ಜಿಯನ್ನು ಕರೆಯುತ್ತಿದ್ದನು. ಅಜ್ಜಿ, ನೀನು ಬೇಗ ಬಂದಿಲ್ಲ ಅಂದರೆ ಮಮ್ಮಿಗೆ ಲೇಟ್ ಆಗುತ್ತೆ ಅಜ್ಜಿ. ಅಂಕಿತಾಳ ಧ್ವನಿ ಕೇಳಿದ ನೀಲಾರವರು, ಬಂದೆ ಮಕ್ಕಳ, ಇದು ತಗೊಳ್ಳಿ. ಅಂಕುಶ್, ನೀನು ಈ ಹಾರ್ಲಿಕ್ಸ್ ಕೊಡಿ. ಅಂಕಿತಾ, ನೀನು ಅಷ್ಟೇ, ಕೊಡಿ ಇದನ್ನ. ಆಯಿತು ಅಜ್ಜಿ ಎಂದು ಇಬ್ಬರು ತಲೆಯಲ್ಲಾಡಿಸಿದರು. ಮೂವರು ತಮ್ಮ ತಮ್ಮ ಉಪಹಾರವನ್ನು ಮುಗಿಸಿ ಹೊರಡಲು ತಯಾರಾದರು. ಬಾಯ್ ಅಜ್ಜಿ, ಬಾಯ್ ತಾತ. ಇಬ್ಬರು ಅಜ್ಜ ಅಜ್ಜಿಗೆ ಬಾಯ್ ಹೇಳಿ ತನ್ನ ತಾಯಿಯೊಂದಿಗೆ ಸ್ಕೂಲಿಗೆ ಹೊರಟರು. ಮಗಳು ಮಕ್ಕಳೊಂದಿಗೆ ಹೊರ ನಡೆದಾಗ ಆಂಜನೇಯರವರಿಗೆ ತುಂಬಾ ವೇದನೆಯಾಗಿತ್ತು. ಇಷ್ಟೆಲ್ಲ ಆಸ್ತಿ ಇದ್ದರೂ ನನ್ನ ಮಗಳಿಗೊಂದು ಮದುವೆ ಮಾಡಲು ನನ್ನ ಕೈಯಲ್ಲಿ ಆಗುತ್ತಿಲ್ಲ. ಅವರ ಕಣ್ಣಲ್ಲಿದ್ದ ಕಣ್ಣೀರನ್ನು ಗಮನಿಸಿದ ಅವರ ಹೆಂಡತಿ ಅವರಿಗೆ ಸಮಾಧಾನ ಮಾಡಿ, ಇವತ್ತಲ್ಲ ನಾಳೆ ನಮ್ಮ ಮಗಳು ಮದುವೆಗೆ ಒಪ್ಪುತ್ತಾಳೆ, ಅಲ್ಲಿ ತನಕ ನಾವು ಕಾಯೋಣ. ಹೆಂಡತಿ ಮಾತು ಕೇಳಿದ ಆಂಜನೇಯರವರಿಗೆ ಸ್ವಲ್ಪ ಮಟ್ಟಿಗೆ ಸಮಾಧಾನವಾಯಿತು. ಮಕ್ಕಳ ಸ್ಕೂಲ್ ಹತ್ತಿರ ಬಂದ ರಚನಾ ಅವರಿಬ್ಬರ ಹಣೆಗೆ ಮುತ್ತಿಟ್ಟು, ಬಾಯ್ ಮಕ್ಕಳ, ಆಮೇಲೆ ಬರುತ್ತೇನೆ, ಹುಷಾರಾಗಿರಿ, ಸರಿನಾ? ಆಯಿತು ಮಮ್ಮಿ, ನೀನು ಹುಷಾರಾಗಿ ಹೋಗು. ಇಬ್ಬರು ಅಮ್ಮನಿಗೆ ಟಾಟಾ ಮಾಡಿ ಸ್ಕೂಲ್ ಒಳಗಡೆ ಹೋದರು. ಸ್ಕೂಲಿನಿಂದ ನೇರವಾಗಿ ರಚನಾ ತನ್ನ RSS ಕಡೆ ಪಯಣ ಬೆಳೆಸಿದಳು. ತನ್ನ ಮಕ್ಕಳನ್ನು ಸ್ಕೂಲಿಗೆ ಕಳಿಸಿದ್ದಾಯಿತು, ಇನ್ನು ಈ ಮಕ್ಕಳನ್ನು ನೋಡಿಕೊಳ್ಳಬೇಕು. ಹೌದು, ಈ RSSನಲ್ಲಿ ಇಂದು 50 ಮಕ್ಕಳಿದ್ದಾರೆ. ಎಲ್ಲರ ಆರೈಕೆಯಲ್ಲಿ ಅವಳಿಂದು ತೊಡಗಿದ್ದಾಳೆ. ಈ 50 ಮಕ್ಕಳ ಜೊತೆ ಸುಹಾಸ್ನ ಇಬ್ಬರು ಮಕ್ಕಳು,
ಅವಳಿಂದು 52 ಮಕ್ಕಳ ತಾಯಿ. ಅವರ ಸ್ವಂತ ತಾಯಿಯಾಗಿಲ್ಲದಿದ್ದರೇನಂತೆ, ಸ್ವಂತ ತಾಯಿಗಿಂತ ಹೆಚ್ಚಾಗಿಯೇ ಅವರಿಗೆ ಪ್ರೀತಿ ತೋರಿಸುತ್ತಿದ್ದಳು. RSS ವರಂಡಾದ ಕಲ್ಲಿನ ಬೆಂಚಿನಲ್ಲಿ ಕುಳಿತಿದ್ದ ಅವಳಿಗೆ ಇಂದಿಗೂ ಅವನ ನೆನಪು ಕಾಡುತ್ತಿದೆ. ಅವನ ನೆನಪು ಅದೆಷ್ಟು ಚಂದ. ಅವನಿಗಾಗಿಯೇ ಈ ನನ್ನ ಜನ್ಮ, ಬೇರೆಯವರಿಗೆ ಜಾಗವಿಲ್ಲ ಈ ನನ್ನ ಹೃದಯದಲ್ಲಿ. ಅವನ ನೆನಪನ್ನೇ ವರಿಸಿದೆನೋ ಈ ನನ್ನ ಬಾಳಲ್ಲಿ. ವಿಧಿಯಾಟವ ಯಾರು ಬಲ್ಲರೋ, ಒಮ್ಮೆ ಅವನನ್ನು ಪರಿಚಯಿಸುತ್ತೆ, ಇನ್ನೊಮ್ಮೆ ಅವನನ್ನು ಈ ಲೋಕದಿಂದಲೇ ದೂರ ತಳ್ಳುತ್ತೆ. ಆದರೆ ಅವನ ತ್ಯಾಗದ ಕುಡಿಗಳು ನನ್ನ ಜೊತೆಗಿವೆ. ಅವರಿಗಾಗಿಯೇ ಮುಡಿಪಾಗಿರಲಿ ನನ್ನ ಈ ಬಾಳ್ವೆ. ನೋವನ್ನು ಮರೆಯೋಕೆ ಈ ಕವಿತೆಗಳೇ ಅವಳ ಬಾಳ ಸಂಗಾತಿಯಾದವು. ಮನಸ್ಸಿಗೆ ನೋವಾದಾಗಲೆಲ್ಲ ಅದನ್ನು ಕವಿತೆಯ ಮೂಲಕ ಹೊರಹಾಕುತ್ತಿದ್ದಳು. ಅವಳ ನೋವಿಗೆ ಈ ಕವಿತೆಗಳೇ ಮೂಕ ಸಾಕ್ಷಿಯಾಗಿದ್ದವು. ಹೆಣ್ಣು ತ್ಯಾಗಮಯಿ. ಅವಳು ಮನಸ್ಸು ಮಾಡಿದರೆ ಏನು ಬೇಕಾದರೂ ಮಾಡಬಲ್ಲಳು ಎನ್ನುವುದಕ್ಕೆ ಇವಳೇ ಉತ್ತಮ ನಿದರ್ಶನವಾಗಿದ್ದಳು. ಕವಿತೆ ಮುಗಿಸಿದ ರಚನಾಳ ನೋಟ ಮಕ್ಕಳ ಕಡೆ ಹೋಯಿತು. ಏನೂ ಗೊತ್ತಿಲ್ಲದ ಮುಗ್ಧ ವಿಶೇಷ ಮಕ್ಕಳು. ಆ ಮುಗ್ಧ ಮಕ್ಕಳನ್ನು ನೋಡಿ ಅವರ ನಗುವಲ್ಲಿ ಅವಳೂ ಭಾಗಿಯಾದಳು. ರಚನಾಳನ್ನು ನೋಡಿದಾಗ ದೇವರು ಅವಳನ್ನು ಈ ಮಕ್ಕಳಿಗಾಗಿಯೇ ಸೃಷ್ಟಿಸಿದ್ದಾರೆಯೇನೋ ಅನ್ನುವಂತಿತ್ತು. ಮಕ್ಕಳಿಗಾಗಿಯೇ ಇವಳಿಗಾಗಿಯೇ ಮಕ್ಕಳು. ಇವರೆಲ್ಲರ ಪ್ರೀತಿ ಕಂಡು ಆ ಬ್ರಹ್ಮ ವಿಷ್ಣು ಮಹೇಶ್ವರರೇ ಬೆರಗಾಗಬೇಕು. ಆ ತರಹ ರಚನಾ ಮಕ್ಕಳ ಜೊತೆ ಪ್ರೀತಿ ವಿಶ್ವಾಸದಿಂದಿದ್ದಳು. ರಚನಾ ಶುರು ಮಾಡಿದ್ದ ವೆಲ್ಕಮ್ ಟು RSS NGO ಇಂದು ಎಲ್ಲರ ಪ್ರೀತಿ ವಿಶ್ವಾಸವನ್ನು ಗಳಿಸಿಕೊಂಡಿತ್ತು. ಈ ಎಲ್ಲರ ಪ್ರೀತಿ ವಿಶ್ವಾಸ ಇಂದು ಅವಳನ್ನು ಸಾಧನೆಯ ತುತ್ತ ತುದಿಗೆ ತಲುಪಿಸಿತ್ತು. ಈ ಒಂದು ಕತೆ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಕಾಮೆಂಟ್ ಮಾಡೋದನ್ನು ಮರಿಬೇಡಿ. ಹಾಗೆಯೇ ಇನ್ನೂ ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.